ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಉಡುಪಿ ನಗರಸಭೆಯಲ್ಲಿ ಸತತ 3 ಬಾರಿ ಸದಸ್ಯರಾಗಿ ಅದ್ಭುತವಾದ ಕೆಲಸವನ್ನ ಮಾಡುವುದರ ಜೊತೆಯಲ್ಲಿ ಉಡುಪಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವವರು, ಜೊತೆಗೆ ಉಡುಪಿ ನಗರ ಬಿಜೆಪಿ ನಗರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿಯೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡಿದಂತರು, ಹಲವಾರು ವರ್ಷಗಳಿಂದಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಅತ್ಯ ಸಕ್ರಿಯವಾಗಿ ತೊಡಗಿಸಿಕೊಂಡಂತರು, ಜೊತೆಗೆ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತರು. ನಂತರ ನಡೆದಂತಹ ರಾಜಕೀಯ ಬದಲಾವಣೆಗಳಲ್ಲಿ ಪಕ್ಷದ ಉಚ್ಚಾಟನೆ ಆದ್ರೂ ಕೂಡ ಪಕ್ಷದ ಮೇಲೆ ಅಷ್ಟೇ ವಿಶ್ವಾಸವನ್ನ ಇಟ್ಕೊಂಡಿರುವಂತಹ ನಗರಸಭೆಯ ಮಾಜಿ ಸದಸ್ಯರು ಆಗಿರುವಂತಹ ಶ್ರೀಯುತ ಮಹೇಶ್ ಠಾಕೂರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಮಹೇಶ್ ಠಾಕೂರ್ ಅವರೇ, ನಾನು ಮೊದಲಿಗೆ ಬೇರೆ ವಿಚಾರಗಳು ಮಾತಾಡೋದಕ್ಕಿಂತ ಮೊದಲನೇದಾಗಿ ಇತ್ತೀಚೆಗೆ ನಡೆದಂತ ಒಂದು ಘಟನೆ ಕುರಿತಾಗಿ ಮಾತಾಡಿ ನಂತರ ಉಳಿದ ವಿಚಾರಗಳನ್ನ ತಗೊಳ್ತೀನಿ. ಇತ್ತೀಚೆಗೆ ನೀವು ಕೂಡ ಹಲವಾರು ವರ್ಷಗಳಿಂದ ರಘುಪತಿ ಭಟ್ ಅವರ ಜೊತೆ ಗುರುತಿಸಿಕೊಂಡಿರುವಂತದ್ದು, ಅವರು ನೀವು ಒಳ್ಳೆಯ ಸ್ನೇಹ ಬಾಂಧವ್ಯನ ಕೂಡ ಇಟ್ಕೊಂಡಿರುವಂತದ್ದು. ಇತ್ತೀಚೆಗೆ ನಡೆದಂತ ಅವರು ಸಿಂಗಲ್ ಲೇಔಟ್ ನ ವಿಚಾರವಾಗಿ ಆ ನಂತರದಲ್ಲಿ ನಡೆದಂತ ಬೆಳವಣಿಗೆಗಳು, ಪ್ರತಿಭಟನೆ ಆದ ನಂತರದಲ್ಲಿ ಅವರಿಗೆ ಸಿಂಗಲ್ ಲೇಔಟ್ಗೆ ಕ್ಲಿಯರೆನ್ಸ್ ಸಿಕ್ಕಿರುವಂತದ್ದು, ಅಂದ್ರೆ ಏನಕ್ಕೆ ಈ ರೀತಿಯಾದ ಗೊಂದಲ ಸೃಷ್ಟಿಯಾಗಿದೆ? ಅವರೊಂದು ಸಮುದ್ರ ಕಿನಾರೆಯಲ್ಲಿ ಒಂದು ಜಾಗವನ್ನ, ಅವರ ಸ್ವಂತ ಜಾಗ ಇರ್ತದೆ. ಅದನ್ನ ಅವರು ಸಿಂಗಲ್ ಲೇಔಟಿಗೆ ಅವರು ಅದನ್ನ ಅರ್ಜಿ ಹಾಕ್ತಾರೆ 2 ವರ್ಷದ ಹಿಂದೆ. ಅವರಿಗೆ ಒಂದು ಅರ್ಜಿ ಹಾಕಿದ ಮೇಲೆ ಅವರಿಗೆ ಸತತವಾಗಿ ತುಂಬಾ ಸರ್ತಿ ಆಫೀಸಿಗೆ ಬಂದು ಹೋಗುದು, ಕುಣಿಸುವಂತ ಕೆಲಸವನ್ನ ಮಾಡ್ತಾರೆ. ಕಾನೂನು ಪ್ರಕಾರವಾಗಿ ಆ ಜಾಗಕ್ಕೆ ಏನೆಲ್ಲ ಆಗ್ಬೇಕು ಅದನ್ನೆಲ್ಲ ಕಾನೂನು ಪ್ರಕಾರವಾಗಿ ಅವರು ಮಾಡಿರ್ತಾರೆ. ವಿಶೇಷವಾಗಿ ಒಂದು ಕರಾವಳಿ ಫ್ರೆಂಡ್ಸ್ ಕ್ಲಬ್ ಯುವಕ ಮಂಡಲ ಅನ್ನುವಂಥದ್ದು ಒಂದು ತಂಡವನ್ನ ಸೃಷ್ಟಿ ಮಾಡಿ ಅವರು ಆ ಜಾಗದ ಮುಂದುಗಡೆಯಲ್ಲಿ, ಅಂದ್ರೆ CRZ ಒಳಗಡೆ ಬರುವಂತದ್ದು ಒಂದು, ಮತ್ತೆ ಮಳೆಗಾಲದಲ್ಲಿ ತೆರೆಗಳು ಮೇಲೆ ಬರುವಂತದ್ದು ಜಾಗ, ಸಮುದ್ರ ಜಾಗದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಮುಚ್ಚುವಂಥದ್ದು, ತೊಂದರೆ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಮತ್ತು ರಾಜಕೀಯ ಪ್ರೇರಿತವಾಗಿ ಅದು ಅವರದ್ದು ಕಾನೂನು ಪ್ರಕಾರವಾಗಿ ಇದ್ರೂ ಕೂಡ ಆ ಒಂದು ಸಿಂಗಲ್ ಲೇಔಟ್ ಸಿಗಬಾರ್ದು ಅನ್ನುವಂಥ ಪ್ರಯತ್ನಗಳು ಆಗ್ತದೆ. 2001 ಇಸ್ವಿನ ನಗರಸಭಾ ಸದಸ್ಯನಾಗಿ, ತದನಂತರ ಜಿಲ್ಲಾ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ರಘುಪತಿ ಭಟ್ರು 3 ಬಾರಿ ಶಾಸಕರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಇವರು ಒಬ್ಬರಿಗೆ ಅಭಿವೃದ್ಧಿಯನ್ನ ಮಾಡುವಂಥದ್ದು, ನಗರಸಭೆ ಯಾವ ತರ ಇರ್ಬೇಕು ಅನ್ನುವಂಥದ್ದು ಕಲ್ಪನೆಯನ್ನು ಮಾಡಿ ಆ ತರದಲ್ಲಿ ನಗರಸಭೆಯನ್ನ ಮಾಡಿದಂಥವರು, ಕೆಲಸ ಕಾರ್ಯಗಳನ್ನು ಮಾಡಿದವರು. ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸಮೇತ ಸಾಕಷ್ಟು ಬದಲಾವಣೆಗಳನ್ನ ಮಾಡಿ ಹೊಸ ಕ್ರಾಂತಿಯನ್ನ ಮಾಡಿದವರು. ಅಂತವರಿಗೆ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಅದ್ರ ಜೊತೆ ಇನ್ನೊಂದು ಕೂಡ ಅನುಮಾನ ಬರುತ್ತೆ. ಈಗ 3 ಬಾರಿ ಶಾಸಕರಾಗಿ, ಜೊತೆಗೆ ನಗರಸಭೆಯಿಂದ ಬೆಳೆದು ಬಂದು ಸ್ಪರ್ಧಿಸಿದ 3 ಚುನಾವಣೆಯಲ್ಲೂ ಕೂಡ ಅವರು ವಿಧಾನಸಭೆಗೆ ಪ್ರವೇಶವನ್ನ ಮಾಡಿದ್ರು, ಹಲವಾರು ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ರು, ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರುಗಳ ಜೊತೆಗೆ ಕೂಡ ಒಡನಾಟವನ್ನು ಹೊಂದಿದ್ರು. ಅಂತವರಿಗೆ ಒಂದು ಸಿಂಗಲ್ ಲೇಔಟ್ಗೆ ಕ್ಲಿಯರೆನ್ಸ್ ತಗೊಳ್ಳೋಕೆ ಇಷ್ಟು ಕಷ್ಟ ಆಗುತ್ತಂದ್ರೆ ಅಂದ್ರೆ ಜನಸಾಮಾನ್ಯರ ಕಥೆ ಏನು ಹಾಗಾದ್ರೆ? ಇದೊಂದು ವಿಚಾರ ಅಂತ ಹೇಳಿದ್ರೆ, ಜನಸಾಮಾನ್ಯರ ಬಗ್ಗೆ ರಘುಪತಿ ಭಟ್ರು ಸಾಕಷ್ಟು ಧರಣಿ ಹೋರಾಟಗಳನ್ನು ಮಾಡಿದ್ದಾರೆ. ಈಗ ಮರಳಿನ ವಿಚಾರದಲ್ಲೇ ಇರ್ಬೋದು, KEBಯ ಕರೆಂಟ್ ತೆಗಿತಿರುವಂತಹ ಪರಿಸ್ಥಿತಿಯಲ್ಲಿ, ಉಡುಪಿಯಲ್ಲಿ ಕತ್ತಲಿರುವಂತಹ ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಮಾಡಿ KEBಗೆ ಮುತ್ತಿಗೆ ಹಾಕಿ ಬೀಗ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಟ್ಯಾಕ್ಸಿಮೆನ್ ಅಸೋಸಿಯೇಷನ್ ಇರ್ಬೋದು, ರಿಕ್ಷಾ ಇರ್ಬೋದು, ಸಾಕಷ್ಟು ಜನರ ಪರವಾಗಿ ಅವರು ಹೋರಾಟವನ್ನು ಮಾಡಿದಂಥದ್ದು. ಸೊ ಅವರಿಗೆ ಈ ತರದ ಪರಿಸ್ಥಿತಿ ಬಂದಾಗ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದ್ರಗೋಸ್ಕರ ಕಾನೂನು ಪ್ರಕಾರವಾಗಿ ಸರಿ ಇದ್ರೂ ಕೂಡ ನನ್ನ ಲೇಔಟ್ ಸಿಂಗಲ್ ಲೇಔಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರದಿಂದ ಅವರು ಹೋರಾಟವನ್ನು ಮಾಡಿದ್ರು. ಇವತ್ತು ಯಶಸ್ವಿಯನ್ನು ಕಂಡಿದ್ದಾರೆ. 2700 ಫೈಲ್ಗಳು ಇವತ್ತಿಗೆ ಬಾಕಿ ಇದೆ ನಗರಾಭಿವೃದ್ಧಿ. ಅದನ್ನು ಆ ಫೈಲ್ಗಳನ್ನು ಆ ಜನರನ್ನು ಒಟ್ಟು ಮಾಡಿ ನಾಡಿನ ದಿನದಲ್ಲಿ ಅವರದ್ದು ನಾಡ್ದು ಕಾರ್ಯಕ್ರಮ ಇದೆ, ಅವರದ್ದು ಋತ್ಸಯುತ ಯಾಗ ಆಗ್ತಾ ಇದೆ. ಆದ ನಂತರ ಅದನ್ನು ಹೋರಾಟವನ್ನು ಮಾಡ್ಲಿಕ್ಕಿದ್ದಾರೆ ಅವರ ನೇತೃತ್ವದಲ್ಲಿ. ನಾವೆಲ್ಲರೂ ಸೇರಿ ಅದನ್ನು ದೊಡ್ಡ ಹೋರಾಟವನ್ನು ಅವರ ನೇತೃತ್ವದಲ್ಲಿ ಮಾಡ್ಲಿಕ್ಕಿದ್ದೇವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ರಘುಪತಿ ಭಟ್ ಅವರನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡೋದು ಅಥವಾ ರಾಜಕೀಯ ಜೀವನವನ್ನ ಮುಗಿಸುವ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಅಂತ ಅನ್ಸುತ್ತಾ ಇದು? ಸರ್, ಇದು ಖಾಲಿ ರಾಜಕೀಯವಾಗಿ ಇರುವಂತ ಒಂದೇ ವಿಚಾರ ಮಾತ್ರ, ರಾಜಕೀಯವಾಗಿ ಮುಗಿಸುವಂತದ್ದಲ್ಲ. ಅವರನ್ನು ಆರ್ಥಿಕವಾಗಿ ಅವರಿಗೆ ವೈಯಕ್ತಿಕ ವಿಚಾರದಲ್ಲಿ, ಈಗ ರಾಜಕೀಯದಲ್ಲಿ ವಿರೋಧಿಗಳು, ರಾಜಕೀಯದಲ್ಲಿ ಇರುವಂತ ಸಾಮಾನ್ಯ, ಅದ್ರ ಬಗ್ಗೆ ನಾನು ಏನು ಉಲ್ಲೇಖ ಮಾಡೋದಿಲ್ಲ. ಇದನ್ನು ಒಬ್ಬ ಇಷ್ಟೊಂದು ಅಭಿವೃದ್ಧಿ ಮಾಡಿದಂತ ವ್ಯಕ್ತಿಯ ಮೇಲೆ ವೈಯಕ್ತಿಕವಾಗಿ
ಅವರ ಮೇಲೆ ಒಂದು ದೂಷಣೆ ಮಾಡುವಂಥದ್ದು, ವೈಯಕ್ತಿಕವಾಗಿ ಅವರನ್ನ ಮುಗಿಸ್ಬೇಕು ಅನ್ನುವಂಥ ವಿಚಾರವಾಗಿ ಮಾಡುವಂಥದ್ದು ಭಾರಿ ಒಂದು ಬೇಸರ ತರ್ತದೆ. ಇದು ಉಡುಪಿಯಲ್ಲಿ ಇಷ್ಟ ತನಕ ನಡೆದಂತ ವಿಚಾರ, ಇಷ್ಟ ತನಕ ಉಡುಪಿಯ ಇತಿಹಾಸದಲ್ಲೇ ಆಗ್ಲಿಲ್ಲ ಈ ವಿಚಾರ. ಓಕೆ, ಅಂದ್ರೆ ಆ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗ ಈ ರೀತಿಯಾದ ಒಂದು ಗೊಂದಲ ಈಗ ಕ್ರಿಯೇಟ್ ಆಗಿರುವಂತದ್ದು ಯಾಕೆ? ಬಿಜೆಪಿಯ ನಾಯಕರುಗಳ ನಡುವೆ ಈ ರೀತಿಯಾದ ಗೊಂದಲಕ್ಕೆ ಈ ವೇದಿಕೆ ಆಗಿದೆ ಸರ್. ಇದನ್ನು ತುಂಬಾ ಈಗ ನಮ್ಗೆ ನನ್ನನ್ನು ಮತ್ತೆ ರಘುಪತಿ ಭಟ್ರನ್ನ ನಾವು 2001 ಇಸ್ವಿಯಿಂದ ನಾವು ನಗರಸಭಾ ಸದಸ್ಯರಾಗಿ ಒಟ್ಟಿಗೆ ಆದ್ದು. ನಾವು ಅಲ್ಲಿಂದ ಅವರ ಒಟ್ಟಿಗಿದ್ದೇವೆ. ಯಾಕೆ ಒಟ್ಟಿಗಿದ್ದಾರೆ? ರಘುಪತಿ ಭಟ್ರು MLA ಅಂತ ಹೇಳುವ ಕಾರಣಕ್ಕೆ ಮಾತ್ರ ಅಲ್ಲ, ಅವರು ಮಾಡಿದಂತ ಅಭಿವೃದ್ಧಿ ಕೆಲಸಗಳು, ಅವರು ಮಾಡುವಂತ ಈ ಕಷ್ಟದಲ್ಲಿರುವಂತ ಜನರೊಟ್ಟಿಗೆ ಸಹಾಯ ಮಾಡುವಂತದ್ದು, ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಲೀಡರ್ ಅವರು, ನಮ್ಮ ರಾಜಕೀಯ ಗುರುಗಳು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವರೊಟ್ಟಿಗೆ ಇದ್ದಾರೆ. ನನ್ನ ತರ ತುಂಬಾ ಜನ ಇದ್ದಾರೆ ಇವತ್ತು ನಗರಸಭಾ ಸದಸ್ಯರು ಕೂಡ. ನಾವೀಗ ನಾನು ಮತ್ತು ಅವರು ಉಚ್ಚಾಟನೆ ಆದ್ರೂ ಕೂಡ ನಮ್ಮ ಮುಖಾಂತರ, ನಮ್ಮ ಜೊತೆಯಲ್ಲಿ ಫೋನ್ ಮುಖಾಂತರ ಇರುವವರು ತುಂಬಾ ಜನ ರಾಜಕೀಯ ಲೀಡರ್ಸ್ಗಳಿದ್ದಾರೆ ಇವತ್ತು ಕೂಡ. ಅದು ಎದುರು ಬರ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಂದ. ಇದನ್ನು ಸರಿ ಮಾಡ್ಲೇಬೇಕು. ಇಲ್ಲ ಅಂತೇಳಿ ಆದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ರಘುಪತಿ ಭಟ್ರ ಒಂದು ಅಭಿಮಾನಿಗಳು ಉಡುಪಿಯಲ್ಲಿ ಇದ್ದಾರೆ. ಅದೇ ರೀತಿ ಪಕ್ಷದ ಅಭಿಮಾನಿಗಳು ಕೂಡ ಇದ್ದಾರೆ. ನಾವು ನಮ್ಮನ್ನು ಉಚ್ಚಾಟನೆ ಮಾಡಿದ್ರು ಕೂಡ ಪಕ್ಷದಿಂದ ನಾವು ಭಾವನಾತ್ಮಕವಾಗಿ ನಾವು ಪಾರ್ಟಿಯ ಒಳಗೆ ಇದ್ದೇವೆ, ನಾವು ಬಿಜೆಪಿ ಒಳಗಡೆನೆ ಇದ್ದೇವೆ ನಾವು. ಸೊ ಆ ಭಾವನೆಯನ್ನ ಯಾವಾಗಲೂ ತೆಗಿಲಿಕ್ಕೆ ಯಾರನ್ನೂ ಕೂಡ ಆಗೋದಿಲ್ಲ. ಅದು ನಮ್ಮ ಒಳಗಿರುವಂತ ಭಾವನೆಗಳು. ಮತ್ತೆ ನಮ್ಮನ್ನು ಪಕ್ಷ ವ್ಯಕ್ತಿಗಿಂತ ದೊಡ್ಡದು ಪಕ್ಷ, ಆ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡಿದವರು. ಈಗ ನಾನು 2001 ಇಸ್ವಿಯಲ್ಲಿ ಒಬ್ಬ ಯಂಗೆಸ್ಟ್, ನಂಗಾಗ 24 ವರ್ಷ ಪ್ರಾಯ, ನಗರಸಭಾ ಸದಸ್ಯನಾಗಿದ್ದೆ ನಾನು. ಆವಾಗ ನಮ್ಗೆ ರಾಜಕೀಯವಾಗಿ ನಮ್ಗೆ ಗೊತ್ತಿಲ್ಲ, ಅಭಿವೃದ್ಧಿ ಪರವಾಗಿ ನಮ್ಗೇನು ಗೊತ್ತಿರಲಿಲ್ಲ. ಇದನ್ನ ನಮ್ಗೆ ಕಲಿಸಿಕೊಟ್ಟವರು ರಘುಪತಿ ಭಟ್ರು ಮತ್ತೆ ಡಾಕ್ಟರ್ VS ಆಚಾರ್ಯ. ಈ ತರ ಕೆಲಸ ಮಾಡ್ಬೇಕು, ಈ ತರ ಇರಬೇಕು, ಈ ತರ ಜನರೊಟ್ಟಿಗೆ ಬೆರಿಬೇಕು ಅನ್ನುವಂಥ ವಿಚಾರವನ್ನು ಕಲಿಸಿಕೊಡ್ತಾರೆ ಅವರು. ಸೊ ನಾವು ಅವರನ್ನು ಯಾವಾಗ್ಲೂ ಸಮೇತ ನಾವು ಅವ್ರು ನಮ್ಮ ಲೀಡರ್ ಅಂತ ನಾವು ಒಪ್ತೇವೆ. ಅವರಿಬ್ಬರನ್ನು ಕೂಡ ನಾವು ಅವ್ರ ಜೊತೆ ಯಾವಾಗ್ಲೂ ಇರ್ತೇವೆ. ನಾನು ಹೇಳುವಂಥದ್ದು, ಇದನ್ನು ನಮ್ಮ ಹಿರಿಯರು ಮತ್ತೆ ನಮ್ಮ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದಲ್ಲಿರುವಂತದ್ದು ಪಾರ್ಟಿ ನಮ್ಮದು. ಅದರಲ್ಲಿ ಅದನ್ನು ಹಿರಿಯರು ಅದನ್ನು ಕೂತು ಸರಿಪಡಿಸಿದ್ರೆ ಪಕ್ಷಕ್ಕೆ ಇನ್ನೂ ದೊಡ್ಡ ಪುಷ್ಟಿ ಸಿಗ್ತದೆ, ಪಕ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅನ್ನೋದಕ್ಕೆ ನಾನು ಅಂದ್ರೆ ಏನು ಈಗೊಂದು ಗೊಂದಲ ಏನು ಕ್ರಿಯೇಟ್ ಆಗಿದೆ, ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ, ಈ ಚರ್ಚೆಗಳು ನಿರಂತರವಾಗಿ ನಡೀತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರೋದೆ. ಕಳೆದ 1 ವರ್ಷದಿಂದಲೂ ಕೂಡ ಈ ರೀತಿಯಾಗಿ ಇದು ನಡೀತಾ ಇದೆ. ಈ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುವ ವಿಶ್ವಾಸ ಇದೆಯಾ ನಿಮ್ಗೆ? ಸರ್, ಖಂಡಿತವಾಗಿ ಬಗೆಹರಿಸಿ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲಿ ಬಲಿಪುರುಷ ಆಗ್ತಾ ಇದ್ದಾರೆ. ನಾನು ಪಕ್ಷವನ್ನ ಒಪ್ಪುದಾ ವ್ಯಕ್ತಿಯನ್ನ ಒಪ್ಪುದಾ ಅನ್ನುವಂತ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಸಿದ್ಧಾಂತಗಳು ಬಿಜೆಪಿಯಲ್ಲಿ ಇರುವಂತಹ ಸಿದ್ಧಾಂತಗಳನ್ನೇ ನಾವು ನಮ್ಮದು ಕೂಡ ಅದೇ ಸಿದ್ಧಾಂತ. ನಾನು ಆಗ ಹೇಳಿದಾಗೆ ನಾವು ಪಕ್ಷ ಉಚ್ಚಾಟನೆ ಆದ್ರೂ ಕೂಡ ನಾವು ಭಾವನಾತ್ಮಕವಾಗಿ ಪಾರ್ಟಿಯ ಒಳಗಡೆ ಇದ್ದೇವೆ. ಪಕ್ಷಕ್ಕೆ ನಾವು ಯಾವಾಗ್ಲೂ ಸಮೇತ ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ನಾವು ಪಾರ್ಟಿ ಒಟ್ಟಿಗೆ ಯಾವಾಗ್ಲೂ ಇರ್ತೇವೆ. ಅದೇ ರೀತಿಯಲ್ಲಿ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದಾರೆ. ಅದನ್ನು ಆದಷ್ಟು ಬೇಗ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳುವಂಥದ್ದು, ಹಿರಿಯರು ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇರ್ಬೋದು, ಅವರು ಒಂದು ಹಿರಿಯ ಅಂದ್ರೆ ಗ್ರಾಮ ಪಂಚಾಯತ್ ಪಂಚಾಯತ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದವರು, ಅವರು ಹಿರಿಯರು ಅವರು ಇದ್ದಾರೆ. ಮತ್ತು ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದವರು ಅವರು ನಮ್ಮ ಉಡುಪಿಯ. ಮತ್ತು ಸುನಿಲ್ ಕುಮಾರ್ ಅವರು ರಾಜ್ಯದಲ್ಲೇ ಇವತ್ತು ಗದ್ದಲವನ್ನು ಎನಿಸಿದಂತ ವರ್ಷ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೇಳುವಂತ ಏಕೈಕ ಧ್ವನಿ ಅಂದ್ರೆ ಅದು ಸುನಿಲ್ ಕುಮಾರ್ ಅವರು. ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಅವರು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂತ ಈ ತರದ ಸನ್ನಿವೇಶಗಳನ್ನ ಯಾಕೆ ಅವರು ಗಮನಿಸ್ತಿಲ್ವಾ, ಅಥವಾ ಯಾಕೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ವಾ, ಅಥವಾ ಅವರಿಗೆ ಮಾತಾಡೋದು ಬೇಡ ಅಂತ ಹೇಳಿದಾರೆ ಗೊತ್ತಿಲ್ಲ. ಆದ್ರೆ ಅವರು, ನಾನು ಹೇಳುವಂತದ್ದು, ಆದಷ್ಟು ಬೇಗ ಮಾತುಕತೆಯನ್ನು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು. ಇಂಥ ವ್ಯತ್ಯಾಸಗಳು ಒಂದು 4 ಜನ ಸೇರಿದಲ್ಲಿ ಒಂದು ಪಾರ್ಟಿಯಲ್ಲಿ ಇರುವಂಥದ್ದು ಸಾಮಾನ್ಯ. ಅದನ್ನು ಸರಿಪಡಿಸಿದ್ರೆ ಪಕ್ಷ ಇನ್ನಷ್ಟು ಗಟ್ಟಿಯಾಗ್ತದೆ. ಎಲ್ಲರೂ ಒಟ್ಟಿಗೆ ಜೊತೆ ಸೇರಿಕೊಂಡು ನಾವು ನಮ್ಮ ಉಡುಪಿಯನ್ನ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನುವಂಥದ್ದನ್ನ ನಾನು. ಓಕೆ, ಅಂದ್ರೆ ಈಗ ನೀವು ಕೂಡ ಹಲವಾರು ಕಳೆದ 3 ದಶಕಗಳಿಂದ ಹೆಚ್ಚು ಕಾಲ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ಸಕ್ರಿಯವಾಗಿ ಗುರುತಿಸಿಕೊಂಡಿರುವಂತದ್ದು. ಆದ್ರೆ 2024ರ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಹಾಗೂ ರಘುಪತಿ ಭಟ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಕೆಲಸ ನಡೆಯುತ್ತೆ. ಅದು ಎಷ್ಟು ಮಾನಸಿಕವಾಗಿ ಎಷ್ಟು ಹಿಂಸೆ ಆಗಿತ್ತು ಸರ್? ಮಾನಸಿಕವಾಗಿ ಅಂದ್ರೆ ನಾವು ಸಂಪೂರ್ಣವಾಗಿ ನಾವು ಪಾರ್ಟಿಯಲ್ಲಿ ವಿಲೀನ ಆದವರು, ಅದರೊಟ್ಟಿಗೆ ನಾವು ಬೆರೆತವ್ರು ನಾವು. ಆ ಒಂದು ದಿನ ನಮ್ಗೆ ಅದು ಮನಸ್ಸಿಗೆ ತುಂಬಾ ಬೇಜಾರವಾದಂತ ದಿನ, ಉಚ್ಚಾಟನೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ
ನಾವು ಪಕ್ಷ ಅನ್ನುವಂಥದ್ದು ನಾವು ಅದನ್ನು ಹೇಳಬಾರ್ದು, ನಾವು ಎಷ್ಟು ಖರ್ಚು ಮಾಡಿದ್ದೇವೆ ಏನು ಮಾಡಿದ್ದೇವೆ ಅಂತ ಹೇಳಬಾರ್ದು. ಅದು ನಮ್ಮ ಕರ್ತವ್ಯ ಅದು ಮಾಡುವಂಥದ್ದು. ಸಾಕಷ್ಟು ಅಧ್ಯಕ್ಷನಾದ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು, ಬೂತ್ ಸಂಗಮಗಳು ಇರ್ಬೋದು, ಅಥವಾ ನಮ್ಮ ಕಾರ್ಯಕರ್ತರನ್ನ ಸೇರಿಸಿಕೊಳ್ಳುವ ಕಾರ್ಯಕ್ರಮಗಳು ಮಾಡುವುದು. ಇವತ್ತಿಗೂ ಉಡುಪಿಯ ಜನತೆ ಮಾತಾಡ್ತಾರೆ, ನೀವು ಅಧ್ಯಕ್ಷರಾಗಿರುವಾಗ ತುಂಬಾ ಒಳ್ಳೆ ಕೆಲಸಗಳನ್ನ ನೀವು ಮಾಡಿದ್ದೀರಿ ಅಂದ್ರೆ ಮುಂಚಿದಕ್ಕೂ ಈಗದಕ್ಕೂ ವ್ಯತ್ಯಾಸವನ್ನು ನೋಡ್ತಾರೆ. ಈಗ ಕಮ್ಮಿ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಒಳ್ಳೆ ರೀತಿಯಲ್ಲಿ ಸಂಘಟನೆ ನಾವು ಮಾಡ್ತಿತ್ತು. ನಮ್ಮ ಸಂಘಟನೆ ಮಾಡುವಂತ ಒಂದು ದೇವರು ನಮ್ಗೆ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ. ಪಾರ್ಟಿಯ ಒಳಗಡೆ ಇದ್ರೆ ಇನ್ನಷ್ಟು ರಘುಪತಿ ಒಟ್ಟಿಗೆ ಸೇರ್ಕೊಂಡು ಇನ್ನಷ್ಟು ಪಕ್ಷವನ್ನು ಗಟ್ಟಿ ಮಾಡುವಂಥದ್ದು, ಕಾರ್ಯಕ್ರಮಗಳ ಮಾಡುವಂಥದ್ದು, ಕೆಲಸಗಳನ್ನು ಮಾಡ್ಬೋದು. ಈಗ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವೈಯಕ್ತಿಕ ನೆಲೆಯಲ್ಲಿ ನಮ್ಮ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದೇವೆ. ಆದ್ರೆ ಜನ ಸೇರಿದಾಗ ಎಲ್ಲ ಹೇಳುವಂಥದ್ದು ಪಕ್ಷದ ನಿಲುವು ಮತ್ತು ಪಕ್ಷದ ಧೋರಣೆಯನ್ನೇ ನಾವು ಹೇಳುವಂಥದ್ದು. ಇವತ್ತಿನ ಕೂಡ ನಾವು ಪಕ್ಷದಿಂದ ಉಚ್ಚಾಟನೆ ಆಗಿದ್ದೇವೆ ಅಂತೇಳಿ ನಾವೇನು ವಿರೋಧ ಮಾತಾಡುವಂಥದ್ದು ಇಲ್ಲ. ಪಕ್ಷದ ಪರವಾಗಿ ನಾನು ಬಿಜೆಪಿ, ಯಾವಾಗ ಇವತ್ತು ಬಿಜೆಪಿ, ನಾಳೆ ಬಿಜೆಪಿ, ಮುಂದೆ ಬಿಜೆಪಿ, ನಾವು ಅಂತ ವಿಚಾರ ಇಟ್ಕೊಂಡೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ನೀವು ಪಕ್ಷದ ಉಚ್ಚಾಟನೆಗೆ ಹತ್ತತ್ರ 2 ವರ್ಷಗಳು 1.25 ವರ್ಷಗಳಾಗಿರುವಂತದ್ದು. ಈ ಸಂದರ್ಭದಲ್ಲಿ ನಿಮ್ಮ ಹಿರಿಯ ನಾಯಕರಾಗಿರುವುದು, ಪಕ್ಷದ ಹಿರಿಯ ನಾಯಕರು, ಸಂಘಟನೆಯಲ್ಲಿ ಹಿರಿಯ ನಾಯಕರುಗಳು ನಿಮ್ಮನ್ನ ಸಂಪರ್ಕ ಮಾಡಿ ವಾಪಸ್ ಪಕ್ಷಕ್ಕೆ ಕರೆತರುವ ಏನು ಪ್ರಯತ್ನ ಏನಾದ್ರು ನಡೆದಿದ್ಯಾ? ಸರ್ ಇಲ್ಲ ಸರ್, ಇವತ್ತಿಗೆ ಉಚ್ಚಾಟನೆ ಆದ ಮೇಲೆ ನಮ್ಮನ್ನು ಯಾರು ಅದ್ರ ಮುಂಚೆಯೂ ಯಾರು ಮಾತಾಡಿಸಲಿಲ್ಲ. ಕರೆದು ಆದ ಮೇಲೆ ಸಹ ಕರೀಲಿಲ್ಲ. ಯಾಕಂತೇಳಿ ನಿಮ್ಗೆ ಗೊತ್ತಿಲ್ಲ. ಯಾವುದೇ ಒಂದು ಮನೆಯ ಕುಟುಂಬದಲ್ಲಿ ಸಮೇತ ಏನಾದ್ರು ಒಂದು ಚಿಕ್ಕ ಸಮಸ್ಯೆಗಳಾದಲ್ಲಿ ಕುಟುಂಬದ ಯಜಮಾನರು ಅಥವಾ ಕುಟುಂಬದ ಹಿರಿಯರು ಕರೆಸಿ ಯಾಕಪ್ಪ ಹೀಗೆ ಮಾಡ್ತೀಯ ಅನ್ನುವಂಥದ್ದು, ಈಗ ಯಾಕಪ್ಪ ಈ ತರ ಆಗ್ತಾ ಉಂಟು ಅನ್ನುವಂಥದ್ದು ಕರೆದು ಕೇಳುವಂಥದ್ದು ಅದೊಂದು ವಿಚಾರ ಅಲ್ವಾ. ಇದನ್ನು ನಮ್ಮ ಪಕ್ಷದ ಹಿರಿಯರಾಗ್ಲಿ ಯಾರಾದ್ರೂ ಕೂಡ ನನ್ನನ್ನು ಕರೆದು, ಆಗ ನನ್ನ ಅಧ್ಯಕ್ಷನಾಗಿದ್ದೆ ನಾನು ನಗರ ಬಿಜೆಪಿದು, ಯಾರು ಕರೆದು ಕೂಡ ನಾನು ಉಪಾಧ್ಯಕ್ಷ ಆಗಿದ್ದೆ ಜಿಲ್ಲೆದು ನಾನು, ಯಾರು ಕೂಡ ಕರೆದು ಕೇಳಿದ್ದು ಆಗ್ಲಿ ಏನೂ ಇಲ್ಲ. ಅಂದ್ರೆ ಒಂದು ಸಿದ್ಧಾಂತಕ್ಕೆ ಬದ್ಧರಾದ ಸಂದರ್ಭದಲ್ಲಿ ಈ ರೀತಿಯಾಗಿ ಉಚ್ಚಾಟನೆ ಆಗಿ ನಂತರದಲ್ಲಿ ಬೇರೆ ಇದಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಇಷ್ಟು ಕಷ್ಟಕರವಾಗುತ್ತದೆ. ತುಂಬಾ ಕಷ್ಟ ಸರ್, ತುಂಬಾ ಮನಸ್ಸಿಗೆ. ಹಾಗಂತ ನಾವು ಉಚ್ಚಾಟನೆ ಆಗಿರುವಂತದ್ದು ಬೇರೆ ಪಕ್ಷಕ್ಕೆ ನಾವು ಸೇರ್ಲಿಲ್ಲ, ಬೇರೆ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಲಿಲ್ಲ. ಚಿಹ್ನೆ ಇಲ್ಲದ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಕಂಟೆಸ್ಟ್ ಮಾಡಿರುವಂತದ್ದು. ಎಲ್ಲಿ ಅದಕ್ಕೆ ಚಿಹ್ನೆ ಇಲ್ಲ, ನಮ್ಮ ಪಕ್ಷದ ಚಿಹ್ನೆ ಕೂಡ ಇರಲಿಲ್ಲ, ಬೇರೆ ಪಕ್ಷದ ಚಿಹ್ನೆ ಕೂಡ ಇರಲಿಲ್ಲ. ಸೊ ಆ ನೆಲೆಯಲ್ಲಿ ನಾವು ಅದಕ್ಕೆ ಇದು ಮಾಡಿತ್ತು. ಮತ್ತೆ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ದೃಷ್ಟಿಯಿಂದ ಆಗಿತ್ತು. ನಮ್ಮ ಪಕ್ಷದಲ್ಲೇ ಇವತ್ತಿಗೆ ನಮ್ಮ ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷವನ್ನು ಕಟ್ಟಿದವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಬೇರೆ ಬೇರೆ ಹುದ್ದೆಯನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ಸಿನಲ್ಲಿ ಇದ್ದವರು ನಮ್ಮಲ್ಲಿ ಮಿನಿಸ್ಟರ್ ಆಗಿ MLA ಆಗಿ ಮಿನಿಸ್ಟರ್ ಆಗಿದ್ದಾರೆ. ಸೊ ಇದು ರಾಜಕೀಯದಲ್ಲಿ ಸಾಮಾನ್ಯವಾಗಿ ಇರುವಂತದ್ದು. ಸಿದ್ಧಾಂತ ನಮ್ಮದು ಅದೇ ಸಿದ್ಧಾಂತ, ಇವತ್ತು ಹಾಗೆ ಮುಂದೆಯೂ ಹಾಗೆ. ಪಾರ್ಟಿಯನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಆದ್ರೆ ಮನಸ್ಸಿಗೆ ಬಾರಿ ನೋವಾಗುವಂತದ್ದು, ಒಂದು ಕುಟುಂಬದ ಸದಸ್ಯ ಹೊರಗಡೆ ಹೋಗಿ ಹಾಕುವಂತದ್ದು, ಕರೆದು ಕೇಳಲಿಲ್ಲ ಅನ್ನುವಂಥದ್ದು ಭಾರಿ ಬೇಜಾರಾಗಿದೆ. ಹಾಗಾದ್ರೆ ಕೆಲಸ ಮಾಡಿದವರಿಗೆ ಬೆಲೆ ಇಲ್ವಾ? ಇಷ್ಟೆಲ್ಲ ನಾವು ನಮ್ಮ ಪರಿವಾರವನ್ನು ಬಿಟ್ಟು ಮನೇಲಿ ಯಾವಾಗ್ಲೂ ಹೇಳ್ತಾರೆ, ನಿಮ್ಗೆ ಯಾಕೆ ಇದರಲ್ಲಿ ರಾಜ್ಯಕ್ಕೆ ಯಾಕೆ ನೀವು ವ್ಯಾಪಾರ ಮಾಡ್ಕೊಂಡು ಇರ್ಬೋದು ಅಲ್ಲ. ನಮ್ಮದು ವ್ಯಾಪಾರದ ಕುಟುಂಬ, ನಮ್ಮ ತಂದೆಯಿಂದ ಹಿಡಿದು ಅಂಗಡಿ ಇತ್ತು, ನಮ್ಮ ವ್ಯವಹಾರಗಳಿದ್ದಾವೆ. ಅದನ್ನೆಲ್ಲ ಬಿಟ್ಟು ರಾಜಕೀಯಕ್ಕೆ ಯಾಕೆ ನೀವು ಅಂತ ಅನ್ನೋದು ಮನೇಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇದೆಲ್ಲ ವಿದ್ಯಮಾನಗಳನ್ನು ನೋಡಿ. ಅಂದ್ರೆ ಈಗ ಏನಾದ್ರು ವಿಶ್ವಾಸ ಇದೆ ನಿಮ್ಗೆ, ವಾಪಸ್ ಪಕ್ಷದ ಹಿರಿಯ ನಾಯಕರುಗಳು ನಿಮ್ಮನ್ನ ವಾಪಸ್ ಪಕ್ಷಕ್ಕೆ ಕರೆತರುವ, ವಾಪಸ್ ನಿಮ್ಮನ್ನು ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ತಾರೆ, ಬಿಜೆಪಿ ಪಕ್ಷಕ್ಕೆ ಕರ್ಕೊಂಡು ಹೋಗ್ತಾರೋದು ಏನಾದ್ರು ನಂಬಿಕೆ ಇದೆಯಾ? ಸರ್, ಒಂದು ಕುಟುಂಬದಿಂದ ಹೊರಗೆ ಬಂದ ಮೇಲೆ ಏಕಾಂಗಿ ಇರುವ ಆ ವ್ಯಕ್ತಿಗೆ ಕುಟುಂಬದ ಮೇಲೆ ಆಸೆ ಅಂತೂ ಖಂಡಿತ ಇರ್ತದೆ. ಕುಟುಂಬ ಬೇಕು ಅನ್ನುವಂಥದ್ದು ಪ್ರೀತಿ ವಿಶ್ವಾಸ ಇರ್ತದೆ. ಮಾತಾಡಿಸ್ತಾರೆ ಇಲ್ವೋ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮಾತಾಡಿಸುವಂತದ್ದು ಅಂತೇಳಿ ಆದ್ರೆ ಮುಂಚೆ ಮಾತಾಡಿಸ್ಬೇಕಿತ್ತು. ಉಚ್ಚಾಟನೆ ಆಗುವ ಸಂದರ್ಭದಲ್ಲಿ ಯಾಕಪ್ಪ ಹೀಗೆ ಮಾಡ್ತೀವಿ, ಯಾಕಾಗಿದೆ ಹೀಗೆ ಅನ್ನೋದನ್ನ ನಾವು ಅದನ್ನು ಮಾತುಕತೆ ಮಾಡ್ಬೇಕಿತ್ತು. ನಂಗೆ ಆ ವಿಶ್ವಾಸವನ್ನು ನಂಗೆ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಗ್ತದಾ ಇಲ್ವಾ ಅನ್ನುವಂಥದ್ದು. ಮಹೇಶ್ ಠಾಕೂರ್ ಅವರೇ, ಅದೇ ರೀತಿಯಲ್ಲಿ ನಾವು ಇದನ್ನು ಹೊರತುಪಡಿಸಿ ಮಾತಾಡಿದರೆ, ನೀವು ರಘುಪತಿ ಭಟ್ ಅವರ ಜೊತೆಯಲ್ಲಿ ನೀವು ನಗರಸಭೆಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತರು. 3 ಬಾರಿ ನಗರಸಭೆಯ ಸದಸ್ಯರಾಗಿ ನೀವು ಆಯ್ಕೆಯಾಗಿದ್ರಿ. ಆ ನಗರಸಭೆಯ ಸದಸ್ಯರಾದ ಸಂದರ್ಭದಲ್ಲಿ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಆಗಿರುವಂತಹ, ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ ಕಾರ್ಯಗಳು? ಸರ್, ಪ್ರಥಮವಾಗಿ 2001 ಇಸ್ವಿಯಲ್ಲಿ
ಈಗ 2026 ಅಂದ್ರೆ 25 ವರ್ಷಗಳ ಹಿಂದೆ 25 ವರ್ಷಗಳ ಹಿಂದೆ ನಾನು ನಗರಸಭಾ ಸದಸ್ಯನಾದ. ಆಗ ಮೊದಲ ಬಾರಿ ನಗರಸಭೆ ಹೌದು, ನಾನು ನಗರಸಭಾ ಸದಸ್ಯನಾದ. ನಾನು ಪ್ರಕಳ ಭಾಗದಲ್ಲಿ ನಾನು ಗೆದ್ದಿದ್ದೆ. ಆಗ ಕಾಂಗ್ರೆಸ್ ಇಲ್ಲಿ ಪ್ರಬಲವಾದ ಕಾಂಗ್ರೆಸ್ ಇತ್ತು. ಆಗ ನನ್ನನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನ ಹಿರಿಯರು ಎಲ್ಲ ಮಾತುಕತೆ ಮಾಡಿ, ದಿಲೀಪ್ ರಾಜ್ ಹೆಗಡೆ ಅವರು, VS ಆಚಾರ್ಯರು, ಹೀಗೆಲ್ಲ ಇವರೆಲ್ಲ ಮಾತುಕತೆ ಮಾಡಿ ನನ್ನನ್ನು ನಗರಸಭಾ ಸದಸ್ಯರಿಗೆ ನಿಲ್ಲಿದ್ರು. ಮನೆಯಲ್ಲಿ ವಿರೋಧ ಇತ್ತು, ನಾನು ರಾಜಕೀಯಕ್ಕೆ ನಿಲ್ಬಾರ್ದು, ಗೆಲ್ಲಬಾರದು ಅಂತ. ಆದ್ರೂ ಕೂಡ ದೇವರ ಇಚ್ಛೆ ಬರ್ದಿರ್ತದೆ, ಯಾರು ಎಲ್ಲೆಲ್ಲಿ ಇರ್ಬೇಕು, ಏನ್ ಮಾಡಿ. ನಮ್ಮ ಮನೆಯಲ್ಲೂ ಕೂಡ ನಿಲ್ಬಾರ್ದು ಗೆಲ್ಬಾರ್ದು ಅಂತಾನೆ ಇತ್ತು. ನಾನು ವ್ಯಾಪಾರ ಮಾಡಬೇಕು, ನಮ್ಮ ವ್ಯಾಪಾರಸ್ಥರ ಕುಟುಂಬ, ತಂದೆಯವರು ದೊಡ್ಡ ವ್ಯಾಪಾರಸ್ಥರು ಆಗಿದ್ರು, ನಿಲ್ಬಾರ್ದು ಅನ್ನುವಂತ ವಿಚಾರ ಇರ್ತದೆ. ಆದ್ರೂ ದೇವರ ಇಚ್ಛೆಯಲ್ಲಿ ಇರ್ತದೆ, ಅಲ್ಲಿ ಅದೇ ತರ ಆಗ್ಬೇಕನ್ನೋ ತರ ನಾನು ಗೆದ್ದೆ, ಬಹುಮತದಿಂದ ಗೆದ್ದೆ. ನಾನು ನಗರಸಭೆಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಾನು ನಗರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಆದೆ. ಆಮೇಲೆ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಆದೆ. ಆಮೇಲೆ ಸೆಕೆಂಡ್ ಇಲೆಕ್ಷನ್ಗೆ ನಂಗೆ ಮಣಿಪಾಲ ಈಶ್ವರನಗರದಲ್ಲಿ ನಂಗೆ ಅಲ್ಲಿ ನಿಲ್ಸಿದ್ರು. ನಂಗೆ ಅಲ್ಲಿ ನಾನು ನಗರಸಭಾ ಸದಸ್ಯನಾಗಿ ಗೆದ್ದೆ. ಸಾಕಷ್ಟು ಅದು ಇದಂತಲ್ಲ, ಸಾಕಷ್ಟು ನಮ್ಮ ವಾರ್ಡ್ ಮಾತ್ರ ಅಂತಲ್ಲ, ಬೇರೆ ಬೇರೆ ಎಲ್ಲ ವಾರ್ಡ್ಗಳಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇವೆ. ಮತ್ತೆ ನಮ್ಮ ರಾಜ್ಯ ಮಟ್ಟದಿಂದ ಇವರ ಹತ್ರ, ಸಚಿವರ ಹತ್ರ ಇನ್ಫ್ಲೂಯೆನ್ಸ್ ಗಳನ್ನ ಮಾಡಿ ಬೇರೆ ಬೇರೆ ಫಂಡ್ಗಳನ್ನ ತಕೊಂಡ್ಬಂದು ರಸ್ತೆಗಳನ್ನ ಮಾಡುವಂತದ್ದಾಗ್ಲಿ, ಇದೆಲ್ಲ ನಾವು ಕೆಲಸಗಳನ್ನ ಮಾಡಿದ್ದೇವೆ ನಾವು. ಇನ್ನೊಂದು ಬಾರಿ ಸಮೇತ ನಾನು 3ನೇ ಸರ್ತಿ ಕೂಡ ಮಣಿಪಾಲ ಈಶ್ವರನಗರ ಭಾಗದಿಂದ ನಾನು ಗೆದ್ದು ಬರ್ತೇನೆ. ನಿಮ್ಮ ವಾರ್ಡ್ ಬೇರೆ ವಾರ್ಡ್ಗೆ ಹೋಗಿ ಅಲ್ಲೂ ಕೂಡ ಅಲ್ಲಿ ನಮ್ಮ ಹತ್ರದ ವಾರ್ಡ್. ನಗರಸಭೆ ಸದಸ್ಯರಲ್ಲಿ ಜನರು ಕೂಡ ನಿಮ್ಮ ಬಳಿ ಬರ್ತಿರ್ತಾರೆ. ಉಡುಪಿ ಅಂದ್ರೆ ಉಡುಪಿ ನಗರ ಅನ್ನೋದು ಬಾರಿ ದೊಡ್ಡ ನಗರ ಆಗಿರುವಂತದ್ದು. ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಾರೆ ಸರ್? ಜನ ಒಂದು ಅವರ ಅಭಿವೃದ್ಧಿಗಳನ್ನ ಮಾಡುವಂಥದ್ದು ಆಗ್ಬೇಕು ಅನ್ನುವಂಥ ಅದು ಬರುತ್ತೆ. ನಾವು ಅವರನ್ನ ಶಾಸಕರ ಕರ್ಕೊಂಡು ಹೋಗಿ ಕೆಲಸಗಳನ್ನ ಮಾಡಿಸ್ಕೊಡುವಂಥದ್ದು ಮಾಡ್ತಾ ಇತ್ತು. ಅದಲ್ಲದೆ ಬೇರೆ ಬೇರೆ ಈ ಹೆಲ್ತ್ ಇಶ್ಯೂಸ್ಗಳು ಇರ್ತಿತ್ತು ಅವಾಗ. ಈಗ ಇನ್ಶೂರೆನ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ, ಅದ್ರ ಬರ್ತಿತ್ತು. ನಾವು ಒಂಥರ ಫಂಡ್ಗಳನ್ನ ಮಾಡಿ ಅವರಿಗೆ ನಾವು ಡೊನೇಷನ್ ಕೊಡುವಂಥದ್ದು ಮಾಡ್ತಿತ್ತು. ಇನ್ನೊಂದು ಬಾರಿ ದೊಡ್ಡ ಕೆಲಸವನ್ನು ರಘುಪತಿ ಭಟ್ರು ಶಾಸಕರಾಗಿರುವಾಗ ನಾವು ನಗರಸಭಾ ಸದಸ್ಯರಾಗಿರುವುದು ಮಾಡಿದ್ರು. SC STಗಳಿಗೆ ಒಂದು ಮುಖ್ಯಮಂತ್ರಿ ಆರೋಗ್ಯ ಕಾರ್ಡ್ ಅನ್ನುವಂಥದ್ದನ್ನು ಮಾಡಿದ್ರು. ಸುಮಾರು ಒಂದು 2-3 ಸಾವಿರ ಫ್ಯಾಮಿಲಿಗಳಿಗೆ ಮಾಡಿದ್ರು. ಅದು ಎಲ್ಲಿ ತನಕ ಅಂತ ಹೇಳಿದ್ರೆ, ಅವರಿಗೆ ಆಕ್ಸಿಡೆಂಟ್ ಏನಾದ್ರು ತೀರ್ಕೊಂಡ್ರೆ ಅವರಿಗೆ 1 ಲಕ್ಷ ರೂಪಾಯಿ, ಮತ್ತೆ ಅವರಿಗೆ ಹಾಸ್ಪಿಟಲ್ ಹೋದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಅವರ ಚಿಕಿತ್ಸೆಗಾಗಿ. ಇದನ್ನ ಮುಖ್ಯಮಂತ್ರಿ ಆರೋಗ್ಯ ಕಾರ್ಡ್ ಅನ್ನು ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರಘುಪತಿ ಭಟ್ರ ನೇತೃತ್ವದಲ್ಲಿ ಮಾಡಿರುವಂತದ್ದು. ಈಗ ಕೂಡ ನಡೀತಿದೆ. ತುಂಬಾ ಜನ ಅದರಲ್ಲಿ SC STಗಳು ಅದರಲ್ಲಿ ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದಾರೆ. ಸರ್, ಅದೇ ರೀತಿಯಲ್ಲಿ ಆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ನೀವು ಸೇವೆಯನ್ನು ಸಲ್ಲಿಸ್ತೀರಾ. ಆ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮದು ಕಾರ್ಯಚಟುವಟಿಕೆ ಯಾವ ರೀತಿ? ಸರ್, ಸ್ಥಾಯಿ ಸಮಿತಿ ಸದಸ್ಯರಾಗಿರುವಾಗ ದೊಡ್ಡ ಫಂಡ್ ಅಂತ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿ ನಾವು ಈ ಕೆಲವು ಅಕ್ರಮ ಕಟ್ಟಡಗಳನ್ನ ಮಾಡಿದಾಗ ಅದನ್ನು ಪರಿಶೀಲನೆ ಮಾಡಿ ಅದರ ಬಗ್ಗೆ ಇದು ಮಾಡಿ, ಮತ್ತೆ ಕೆಲವು ಭೂ ವ್ಯಾಜ್ಯಗಳು ಇರ್ತಿತ್ತು, ಅದನ್ನ ಕೋರ್ಟ್ ಏನ್ ಮಾಡ್ತಿತ್ತು, ಅದನ್ನ ಸ್ಥಾಯಿ ಸಮಿತಿಗೆ ಅದರ ಸೆಟಲ್ಮೆಂಟ್ಗೆ ಕಳಿಸ್ತಾ ಇತ್ತು. ಅದನ್ನ ಸೆಟಲ್ಮೆಂಟ್ಗಳನ್ನ ಮಾಡುವಂಥದ್ದು. ಮತ್ತೆ ಚಿಕ್ಕ ಚಿಕ್ಕ ಈ ಸರ್ಕಲ್ಗಳ ನಿರ್ಮಾಣ, ಚಿಕ್ಕ ಮೋರಿಗಳ ನಿರ್ಮಾಣ ಮಾಡುವಂತ ಚಿಕ್ಕ ಚಿಕ್ಕ ಫಂಡ್ಗಳನ್ನು ನಮ್ಗೆ ಅವರು ಕೊಡ್ತಾ ಇದ್ರು. ಸರ್, ನಂತರದ ದಿನಗಳಲ್ಲಿ ಅಥವಾ ನಗರಸಭೆಗೆ ಸ್ಪರ್ಧೆ ಮಾಡಬೇಕು ಅಥವಾ ಅಧ್ಯಕ್ಷರಾಗಬೇಕು, ಮತ್ತೊಮ್ಮೆ 4ನೇ ಬಾರಿ ಸದಸ್ಯರಾಗಬೇಕಂತ ಯಾವತ್ತು ಕೂಡ ಅನ್ಸಿಲ್ಲ ಸರ್? ನಾನು 4ನೇ ಬಾರಿ ಕೂಡ ನಾನು ನಿಂತಿದ್ದೆ. ಈಗದ ಪ್ರಭಾವಿ ಈಗ ಕಾಂಗ್ರೆಸ್ನ ರಮೇಶ್ ಕಾಂಚನ್ ಎದುರಿಗೆ ಅದು ಒಂದು ಮಿಷಿನ್ ಕಾಂಪೌಂಡ್, ಅಲ್ಲಿ ಅಲ್ಪಸಂಖ್ಯಾತರ ಓಟ್ಗಳು ಜಾಸ್ತಿ ಇರುವಂತದ್ದು. ಸೊ ನಂಗೆ ಪಕ್ಷ ಹೇಳ್ತದೆ, ಹಂಗೆ ನೀನು ಗೆಲ್ಲು ಅಥವಾ ಸೋಲು, ನೀನು ಉಡುಪಿ ಹೃದಯ ಭಾಗದಲ್ಲಿ ಇರುವಂತದ್ದು ಮಿಷಿನ್ ಕಾಂಪೌಂಡ್ ಅಂತ ಹೇಳಿ, ಬೈಲೂರು ವಾರ್ಡ್ ಅಂತ ಅಲ್ಲಿ ನಂಗೆ ನಿಲ್ಲಿಕ್ಕೆ ಹೇಳ್ತಾರೆ, ನೀನು ಅಲ್ಲಿ ನಿಲ್ಬೇಕು ಓಟಿಗೆ. ನಂಗೆ ಖಚಿತವಾಗಿ ಗೊತ್ತಿತ್ತು ನಾನು ಅಲ್ಲಿ ಗೆಲ್ಲುವುದಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಅದು ಮೇಜರ್ ಆಗಿ ಅದು ಕಾಂಗ್ರೆಸ್ ಇದು, ಮತ್ತೆ ಅಲ್ಪಸಂಖ್ಯಾತರ ಓಟ್ ಇರುವಂತದ್ದು. ಅಲ್ಲಿ ನಾನು ಸೋಲ್ತೇನಂತ ಗೊತ್ತಿದ್ರು ಕೂಡ ಪಕ್ಷ ಕೊಟ್ಟ ಒಂದು ನಿರ್ಣಯಕ್ಕೆ ನಾನು ಬದ್ಧನಾಗಿ ನಿಂತೆ, ಸೋತೆ ನಾನು. ಪಕ್ಷ ಹಿಡಿದನ್ನು ಒಂದೇ ಕಾರಣಕ್ಕೆ 3 ಬಾರಿ ಸದಸ್ಯರಾಗಿದ್ದಂತಹ ಮಹೇಶ್ ಠಾಕೂರ್ ಅವರು ಹೋಗಿ ಗೆಲ್ಲಕ್ಕೆ ಕಷ್ಟಕರವಾದ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದೇನೆ. ಪಕ್ಷದ ನಿರ್ಣಯ ಅಂತಿಮ ನಿರ್ಣಯ. ಪಕ್ಷ ಏನು ನಮ್ಗೆ 3 ಬಾರಿ ನನ್ನ ನಗರಸಭಾ ಸದಸ್ಯನಾಗಿ ಮಾಡಿದ ಪಕ್ಷ. ಒಮ್ಮೆ ನಾನು ಅಲ್ಲಿ ಹೋಗಿ ನಿಂತು ಸೋಲುವಂತ ದೊಡ್ಡ ವಿಚಾರವಲ್ಲ. ಪಕ್ಷ ಕೊಟ್ಟ ನಿರ್ಣಯ, ನಾನು ನಿಂತೆ, ಸೋತೆ. ಮುಂದೆ ಕೂಡ ಈಗ ನಗರಸಭೆ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ, ಅವಧಿ ಕೂಡ ಮುಗಿಯುವ ಹಂತದಲ್ಲಿರುವಂತದ್ದು. ಇಂಥ ಸ್ಥಾನದಲ್ಲಿ ಮತ್ತೊಮ್ಮೆ ಆ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಇದೆಯಾ ಮಹೇಶ್ ಠಾಕೂರ್? ನನಗೆ, ನಾನು 3 ಬಾರಿ ನಗರಸಭಾ ಸದಸ್ಯನಾಗಿದ್ದೆ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ, ಜನರ ಆಶೀರ್ವಾದ ನಮ್ಮೊಟ್ಟಿಗೆ ಇದೆ.
ಈಗ ಪುನಃ ನಾವು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗಂತ ನಂಗೆ ಪ್ರಾಯ ಆಗಿದೆ ಅಂತ, ನಂಗೆ 48 ವರ್ಷ ಪ್ರಾಯ. ಓಕೆ, ಪ್ರಾಯದ ಲೆಕ್ಕದಲ್ಲಿ ನಿಲ್ಲಿಕ್ಕೆ ಅಲ್ಲ ರಾಜಕೀಯಕ್ಕೆ ವಯಸ್ಸಿಲ್ಲ ಇನ್ನು ಕೂಡ. ಮತ್ತೆ ರಾಜಕೀಯದಲ್ಲಿ 48 ವರ್ಷ ಬಾರಿ ಚಿಕ್ಕ ಪ್ರಾಯ. ನಿಜ ಹೇಳ್ಬೇಕಂದ್ರೆ ರಾಜಕೀಯ ಶುರುವಾಗುವುದೇ 55 ವರ್ಷಗಳ ನಂತರ ಕೊಡೋ ಮಾತಿದೆ. ಖಂಡಿತವಾಗಿಲ್ಲ. ಅಂದ್ರೆ ಯಾಕಂದ್ರೆ 3 ಬಾರಿ ನಗರಸಭಾ ಸದಸ್ಯನಾಗಿದ್ದೆ. ಬೇರೆಯವರಿಗೆ, ಯುವಕರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ದೃಷ್ಟಿಯಿಂದ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ. ಮತ್ತೆ ಎಲ್ಲಾದ್ರೆ ಪಕ್ಷ ನಮ್ಮನ್ನು, ನಾವು ಒಂದೊಳ್ಳೆ ಪಕ್ಷದಲ್ಲಿ ಇದ್ರೆ ಮತ್ತೆ ಏನಾದ್ರೆ ಅದರ ಬಗ್ಗೆ ನಿರ್ಣಯ ಕೊಟ್ರೆ ಅದಕ್ಕೆ ನಾವು ಆಮೇಲೆ ಚಿಂತನೆಯನ್ನು ಮಾಡ್ಬೋದು. ಅದ್ರ ಜೊತೆ ನೀವು ಸಂಘಟನೆಗಳು ಕೂಡ ಹೆಚ್ಚಾಗಿ ತೊಡಗಿಸಿಕೊಂಡಿದ್ರಿ. ನೀವು ಅದರಲ್ಲೂ ಕೂಡ ನಗರ ಬಿಜೆಪಿಯ ಅಧ್ಯಕ್ಷ ಕೂಡ ಆಗಿ ಪಕ್ಷ ಸಂಘಟನೆ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರಿ. ಆ ನಗರ ಬಿಜೆಪಿಯ ಅಧ್ಯಕ್ಷರಾಗಿ ಹಿಂದೆ ನೀವು ಮಾಡಿದಂತ ಪಕ್ಷ ಸಂಘಟನೆ ದಿನಗಳನ್ನ ಈಗ ಮೆಲ್ಕಾಕ್ ನೋಡಿದ್ರೆ ಹೇಗೆ ಅನ್ಸುತ್ತೆ? ಸಂಘಟನೆ ಅನ್ನುವಂಥದ್ದು ನಮ್ಮ ರಕ್ತಗತವಾಗಿ ಬಂದಿದೆ. ಅದು ಚಿಕ್ಕಂದಿಂದ ಕಾಲೇಜು ಜೀವನದಿಂದ ಸಮೇತ ಒಂದು ಸಂಘಟನೆ ಅನ್ನುವಂಥದ್ದು ನಮ್ಗೆ ಅದು ಪಕ್ಷದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ನಾವು ಬೂತ್ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಉಡುಪಿ ನಗರ ಮತ್ತೆ ಗ್ರಾಮಾಂತರದಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 226 ಬೂತ್ಗಳಿದ್ದಾವೆ. 226 ಬೂತ್ ಮತ್ತೆ ಶಕ್ತಿ ಕೇಂದ್ರಗಳು ಮತ್ತೆ ಮಹಾಶಕ್ತಿ ಕೇಂದ್ರ, ಈ ತರದಲ್ಲಿ ಒಂದೇ ವೇದಿಕೆಯಲ್ಲಿ ನಾವು ಒಟ್ಟಿಗೆ 7,000 ಜನರನ್ನ ಒಟ್ಟು ಮಾಡಿ ಕೂತ್ಕೊಳಿಸಿದೆವು. ಮತ್ತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮೇತ ನಾವು ಚೀಟಿಯನ್ನು ತೆಗೆಯುವುದರ ಮುಖಾಂತರ ಯಾವ ಬೂತಿನ ಅವರಿಗೆ ಆ ಚೀಟಿ ಬರ್ತೋ ಆ ಬೂತಿನ ಅಧ್ಯಕ್ಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದವರು, ಭಾಜಪದ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳು, ಅದನ್ನು ನಮ್ಮ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ BL ಸಂತೋಷ್ ಜಿ ಅವರು ಕೂಡ ಅದರ ಬಗ್ಗೆ ಭಾರಿ ಒಂದು ಅಪ್ರಿಶಿಯೇಟ್ ಮಾಡಿದ್ರು ಆ ಕಾರ್ಯಕ್ರಮವನ್ನು. ಯಾವ ತರ ಅದನ್ನು ವಿಶೇಷ ವಿಭಿನ್ನ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಓಕೆ ಸರ್, ಹಾಗೆ ನೀವು ಬಂದಿರುವಂತದ್ದು ಯುವ ಮೋರ್ಚಾದಿಂದ ಬೆಳೆದು ಬಂದಿರುವಂತದ್ದು. ಆ ಯುವ ಮೋರ್ಚಾದ ನಗರ ಬಿಜೆಪಿ ಅಧ್ಯಕ್ಷರಾಗಿ, ಯುವ ಮೋರ್ಚಾ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಅಂದ್ರೆ ಆ ಯುವ ಮೋರ್ಚಾದಿಂದ ಬೆಳೆದು ಬಂದಿರುವಂತದ್ದು ನಿಮ್ಮ ಪಕ್ಷ ಸಂಘಟನೆಗೆ ಎಷ್ಟು ಹೆಲ್ಪ್ಫುಲ್ ಆಗಿತ್ತು ಸರ್? ನಾವು ಪಕ್ಷ ಸಂಘಟನೆ, ಈಗ ನಾನು ಪಕ್ಷದಲ್ಲಿ ಇಲ್ಲ ಅಂತೇಳಿ ಪಕ್ಷ ಏನು ಕಮ್ಮಿ ಆಗುದಿಲ್ಲ. ಪಕ್ಷದ ಒಂದು ಏನು ಚಟುವಟಿಕೆಗಳಿದ್ದೇವೆ ಅದು ನಿರಂತರವಾಗಿ ನಡೀತಾ ಇರುವಂತದ್ದು. ಇದು ಪಕ್ಷಕ್ಕೆ, ನಾನು ಆಗ ಹೇಳಿದಾಗೆ, ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗೆ ಪಕ್ಷ ಮುಖ್ಯ. ಸೊ ಅದರಿಂದಾಗಿ ನಾನು ಸಂಘಟನೆ ಮಾಡಿದೆ, ಪಕ್ಷಕ್ಕೆ ಒಳ್ಳೇದಾಗಿದೆ. ಹಾಗಂತೇಳಿ ನಂಗೂ ಕೂಡ ಒಳ್ಳೇದಾಗಿದೆ. ನಾನು ಕೂಡ ನಂಗೆ ಒಂದು ಪಕ್ಷ ನನ್ನನ್ನು ಗುರುತಿಸಿ ನಂಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಮತ್ತೆ ಸಮಾಜಕ್ಕೆ ನಾನು ಏನು ಅನ್ನುವಂಥದ್ದು ತೋರಿಸಿದ್ದು ನಮ್ದು ಪಕ್ಷ. ಭಾರತೀಯ ಜನತಾ ಪಕ್ಷ, ಮಹೇಶ್ ಠಾಕೂರ್ ಏನು ಅನ್ನುವಂಥದ್ದು ತೋರಿಸಬೇಕಾದ್ರೆ ಪಕ್ಷ ನನ್ನನ್ನು ತೋರಿಸಿದ್ರು. ಅಂದ್ರೆ ನೀವು ಸಂಘಟನೆ ತೋರಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದು ಎಲ್ಲವೂ ಆಗಿಯೂ ಕೂಡ ಪಕ್ಷ ಪಕ್ಷದ ಉಚ್ಚಾಟನೆ ಮಾಡಿದ್ರು ಕೂಡ ಆಗಿನ ಪ್ರೀತಿ, ವಿಶ್ವಾಸ, ಪಕ್ಷದ ಮೇಲೆ ಗೌರವ ಈಗಲೂ ಹಾಗೆ ಇದೆಯಾ? ಇವತ್ತಿಗೂ ಕೂಡ ಇದೆ. ಇವತ್ತಿಗೂ ಕೂಡ ನಾನು ಪಕ್ಷದ ಕೆಲಸಗಳನ್ನ ನಾವು ಮಾಡ್ಕೊಂಡ್ ಬಂದವರು. ಪಕ್ಷಕ್ಕೆ ನಾನು ಮಾಡಿದ ಕೆಲಸ ಸರಿ ಇಲ್ಲ ಅಂತ ಅನಿಸಿತ್ತು, ಪಕ್ಷ ನಾನು ಉಚ್ಚಾಟನೆ ಮಾಡಿದ್ದು, ಅದನ್ನ ಸ್ವಾಗತಿಸ್ತೇನೆ, ಅದನ್ನ ಕ್ರಮವನ್ನ. ಮತ್ತು ನನಗೆ ಪಕ್ಷ ಅವಕಾಶ ಕೊಟ್ಟರು ಕೂಡ ನಾವು ಮುಂದಿನ ದಿನಗಳ ಚಿಂತನೆಗಳನ್ನ ಮಾಡಿ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮವನ್ನ ಏನ್ ಮಾಡ್ಬೇಕನ್ನೋದು ಆಲೋಚನೆ ಮಾಡ್ತೇವೆ. ನಮ್ಗೆ ಭಾರಿ ಒಂದು ಬೇಸರ ತಂದಿರುವಂತದ್ದು, ರಘುಪತಿ ಭಟ್ರು ನಾವು ಇಷ್ಟು ಕೆಲಸ ಮಾಡಿದ್ರು ಕೂಡ ಯಾರು ಕೂಡ ಹಿರಿಯರು ಮಾತಾಡ್ಲಿಲ್ಲ, ಕರೀಲಿಲ್ಲ. ಯಾಕಪ್ಪ ಈಗ ಈ ತರ ಆಗ್ತಾ ಉಂಟು, ವ್ಯತ್ಯಾಸಗಳಾಗ್ತಾ ಉಂಟು. ನಾನು ಅದೇ ಕೇಳ್ಬೇಕಂತಿದ್ದೆ. ಈಗ ಎಷ್ಟೋ ಸಮಸ್ಯೆಗಳಕ್ಕೆ ಇಂತೆಂತವ್ರದ್ದು ಪಕ್ಷ ತಪ್ಪುಗಳನ್ನ ಮಾಡ್ತಾರೆ, ಪಕ್ಷದಿಂದ ಹೋಗಿ ಬೇರೆ ಪಕ್ಷ ಹೋಗ್ತಾ ಇರ್ತಾರೆ, ಅಥವಾ ಇನ್ನೊಂದು ಪಕ್ಷವನ್ನ ಕಟ್ಟಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಪಕ್ಷಕ್ಕೆ ಡ್ಯಾಮೇಜ್ ಅನ್ನು ಮಾಡ್ತಾರೆ. ನಂತರ ಅವ್ರನ್ನು ಕೂಡ ಎಷ್ಟೋ ಜನ ಪಕ್ಷಕ್ಕೆ ತಂದೆ. ಆದ್ರೆ ರಘುಪತಿ ಭಟ್ ಅವರು ಎಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಕೆಲಸವನ್ನು ಎಲ್ಲೂ ಕೂಡ ಮಾಡಿಲ್ಲ. ಆದ್ರೆ ಅವರನ್ನ ಆಗಿರ್ಬೋದು, ಮಹೇಶ್ ಠಾಕೂರ್ ಅವರನ್ನ ರಾಜಕೀಯವಾಗಿ ಇದು ಒಂದ್ ಕಡೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಾಯ್ತಾ ಅಂತ? ಸರ್ ಖಂಡಿತವಾಗಿ ಸರ್, ಅದನ್ನು ಅದಕ್ಕೆ ಪಕ್ಷವನ್ನು ನಾನು ಏನು ಹೇಳುವುದಿಲ್ಲ. ಪಕ್ಷ ಅನ್ನುವಂಥದ್ದು ಅದು ದೇವರಿಗೆ ಸಮಾನವಾಗಿರುವಂತ ಒಂದು ಸಂಘಟನೆ. ಅದರಲ್ಲಿ ಇರುವಂತ ಕೆಲವರು ಜನಪ್ರತಿನಿಧಿಗಳು ಆಗಿರ್ಬೋದು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಅವರನ್ನ ಮುಗಿಸುವಂತಬೇಕು ಅನ್ನುವಂಥದ್ದು ಭಾರಿ ದೊಡ್ಡ ಹುನ್ನಾರ ನಡೀತಾ ಇದೆ. ಮತ್ತೆ ಯಾರಿಗೆ ಮುಗಿಸ್ಬೇಕಂತ ಎನಿಸಿದ್ರೆ ಖಂಡಿತ ಮುಗಿಸ್ಲಿಕ್ಕೆ ಆಗುದಿಲ್ಲ. ಅದು ಸುಮ್ಮನೆ ಆದಂತ ಪ್ರಯತ್ನ. ಅದರ ಬದಲಿಗೆ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಚಿಂತನೆಗಳನ್ನ ಮಾಡಿ, ಅಭಿವೃದ್ಧಿ ಬಗ್ಗೆ ಚಿಂತನೆಗಳನ್ನು ಮಾಡಲಿಲ್ಲ. ಇನ್ನೊಬ್ಬನಿಗೆ ನಾನು ಮುಗಿಸ್ತೇನೆ, ಅವನನ್ನು ಕ್ಲೋಸ್ ಮಾಡ್ತೇನೆ ಅನ್ನುವಂಥದ್ದನ್ನು, ಅದರ ಬಗ್ಗೆ ನಮ್ಮ ಇಂಟೆನ್ಷನ್ ಇಟ್ಕೊಂಡ್ರೆ ಇಟ್ಸ್ ವೆರಿ ಬ್ಯಾಡ್ ಇಂಟೆನ್ಷನ್. ಅದಕ್ಕಿಂತ ಜಾಸ್ತಿ ಅಭಿವೃದ್ಧಿಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಲಿ. ಇವತ್ತಿಗೆ ನಮ್ಮದು ಭಾಜಪ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ಇಲ್ಲಿ ಭಾಜಪ ಜನಪ್ರತಿನಿಧಿಗಳು ಇದ್ದಾರೆ. ಅಲ್ಲಿ ಹೋಗಿ ಹೋರಾಟಗಳನ್ನು ಮಾಡಲಿ. ನಮ್ಮ ಉಡುಪಿಯ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆಗಳನ್ನ ಮಾಡಲಿ. ಅಭಿವೃದ್ಧಿಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಮಾಡಲಿ.
ಈಗ ನಾನು ಒಂದು ವಿಚಾರ ಹೇಳ್ತೇನೆ ನೋಡಿ, ಗುರ್ಮೆ ಸುರೇಶ್ ಎಸ್ ಕರೆಕ್ಟ್. ಮತ್ತೆ ಲಾಲಾಜಿ ಮೆಂಡನ್ ಅವರು. ಎಸ್ ಲಾಲಾಜಿ ಮೆಂಡನ್ ಅವರು ಅವರ ಸೀಟು ಅವರಿಗೆ ಕೊಡ್ಲಿಲ್ಲ ಪಕ್ಷ. ಲಾಲಾಜಿ ಮೆಂಡನ್ ಇವರಿಗೆ ಗುರ್ಮೆ ಸುರೇಶ್ ಸುರೇಶ್ ಅಷ್ಟೇ ಗೌರವಯುತವಾಗಿ ಅವ್ರನ್ನ ನೋಡ್ತಾ ಇದ್ದಾರೆ. ಸರ್ ಹೇಗೆ ನೋಡ್ಕೊಳ್ತಿದ್ದಾರೆ ಸರ್. ಕರೆಕ್ಟ್. ಹಾಗೆ ಕುಂದಾಪುರದ ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರು ಆಗಿರ್ಬೋದು, ಹಾಗೆ ಕಿರಣ್ ಕೊಡ್ಗೆ ಅವರು ಇರ್ಬೋದು. ಸೊ ಅದೇ ತರದಲ್ಲಿ ಆ ತರದೊಂದು ರಾಜಕಾರಣ ನಮ್ಮ ಉಡುಪಿಯಲ್ಲಿ ಆಗ್ಬೇಕು, ದ್ವೇಷ ರಾಜಕಾರಣ ಆಗ್ಬಾರ್ದು ಅನ್ನುವಂಥದ್ದೇ ನಮ್ಮದೊಂದು ಕೂಗು. ಒಬ್ಬ ನಾನು ಉಚ್ಚರಿತ ಕಾರ್ಯ ಏನು ಕಾರ್ಯಕರ್ತನಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದ್ರಿಂದ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ಆಗ್ತಾ ಇದೆಯಾ ಸರ್? ಈಗ ಕಾರ್ಯಕರ್ತರ ಗೊಂದಲ ಅದೇ ಸರ್ ಈಗ ಇರುವಂತದ್ದು. ಅದನ್ನು ನಾನು ಹೇಳ್ತಿದ್ದೇನೆ. ಈಗ ಕಾಂಗ್ರೆಸ್ ಅನ್ನುವಂಥದ್ದು ಅಷ್ಟು ಬಲಿಷ್ಠವಾಗಿಲ್ಲ ನಮ್ಮ ಉಡುಪಿಯಲ್ಲಿ. ಅಂದ್ರೆ ಕಾರ್ಯಕರ್ತರು ಇಲ್ಲ, ವೋಟರ್ಸು ಇಲ್ಲ. ಆ ಸಂದರ್ಭದಲ್ಲಿ ಈಗ ಈ ಕೆಲವು ಆಗ್ತಾ ಇರುವಂತ ಯಾರು ಪ್ರತಿಭಟನೆಗಳನ್ನ ಮಾಡಬೇಕು ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇಲ್ಲ. ಯಾರು ಈಗ ನಿಜವಾಗಿ ರಘುಪತಿ ಭಟ್ರು ಮುಂಚೆದ ಸಮೇತ ಈ ಪ್ರತಿಭಟನೆಯನ್ನು ಮಾಡಿಕೊಂಡು ಜನರಿಗೆ ನ್ಯಾಯವನ್ನು ಕೊಡಿಸಿದವರು. ಅವರು ಇವತ್ತಿಗೆ ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆ ನಮ್ಮವರು ಮಾಡ್ತಾ ಇಲ್ಲ. ಈಗ 2,000 ಫೈಲ್ಗಳು 2,500 ಫೈಲ್ಗಳು ಪ್ರಾಧಿಕಾರದಲ್ಲಿ ಬಿದ್ದುಕೊಂಡಿದ್ದಾವೆ. ಅದನ್ನು ನಾವು ಮಾಡ್ಬೋದಿತ್ತಲ್ಲ, ಪಕ್ಷದಿಂದ ಮಾಡ್ಬೋದಿತ್ತಲ್ಲ, ಮಾಡ್ತಾ ಇಲ್ಲ. ಅದನ್ನ ನಾನು ರಘುಪತಿ ಭಟ್ರು ಅದನ್ನ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇನ್ನೊಂದು ಮಹತ್ವದ ಪ್ರತಿಭಟನೆಗೆ ಉಡುಪಿಯಲ್ಲಿ ವೇದಿಕೆ ಸಿದ್ಧವಾಗಿದೆ. ಓಕೆ ಸರ್, ಅದೇ ರೀತಿಯಲ್ಲಿ ನೀವು ರಾಜ್ಯದ ಅಥ್ಲೆಟಿಕ್ ಸಂಸ್ಥೆಯ ಉಪಾಧ್ಯಕ್ಷರಾಗಿಯೂ ಕೂಡ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ರಾಜ್ಯ ಅಥ್ಲೆಟಿಕ್ ಸಂಸ್ಥೆಯ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವಾ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಸರ್? ನಾವು ಸಾಕಷ್ಟು ರಘುಪತಿ ಭಟ್ರ ನೇತೃತ್ವದಲ್ಲಿ ನಮ್ಮ ಉಡುಪಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನ್ಯಾಷನಲ್ ಅಥ್ಲೆಟಿಕ್ ಕಾರ್ಯಕ್ರಮಗಳನ್ನ ಮಾಡಿತ್ತು. ಓಕೆ. ಅದನ್ನು 1-2 ಕಾರ್ಯಕ್ರಮಗಳು ಪ್ರತಿ ವರ್ಷ 2-3 ಕಾರ್ಯಕ್ರಮಗಳನ್ನು ಮಾಡ್ತಿತ್ತು. ಒಂದು ಅಥ್ಲೆಟಿಕ್ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಮುಂಚಿನ ತಯಾರಿಗಳನ್ನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮಗಳಿಗೆ 2-3 ಸಾವಿರ ಜನ ಅಥ್ಲೆಟಿಕ್ಗಳು ಬರ್ತಾರೆ. ಅವರಿಗೆ ಉಳ್ಕೊಳ್ಳುವಂತ ವ್ಯವಸ್ಥೆ, ಅವರಿಗೆ ಊಟದ ವ್ಯವಸ್ಥೆ, ಮತ್ತೆ ಈ ಕಾರ್ಯಕ್ರಮ ನಿರ್ವಹಣೆ ಆಗ್ಬೇಕಾದ್ರೆ ನಿಮ್ಗೆ ಹಣದ ವ್ಯವಸ್ಥೆ, ಇಷ್ಟೆಲ್ಲ ಆಗ್ಬೇಕು. ಒಂದು ಕಾರ್ಯಕ್ರಮ ಆಗ್ಬೇಕು 30-40 ಲಕ್ಷ 50 ಲಕ್ಷ ರೂಪಾಯಿ ಬೇಕು. ಇದೆಲ್ಲ ಕ್ರೋಢೀಕರಣಗಳನ್ನು ಮಾಡಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಉಡುಪಿಯಲ್ಲಿ ನಾವು ಮಾಡಿದ್ದೇವೆ. ರಘುಪತಿ ಭಟ್ರ ಅಧ್ಯಕ್ಷತೆಯಲ್ಲಿ ಮಾಡಿದವರು. ಅದನ್ನೆಲ್ಲ ಮನಗೊಂಡು ಇವತ್ತಿಗೆ ಅಥ್ಲೆಟಿಕ್ಸ್ ಸಂಸ್ಥೆ ನನ್ನನ್ನು ಒಬ್ಬ ಉಪಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಗ್ತಾ ಇದೆ. ಇದರ ಅಧ್ಯಕ್ಷರಾಗಿ ನಮ್ಮ ಗೃಹ ಸಚಿವರಾಗಿರುವಂತ ಜಿ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದಾರೆ. ತುಂಬಾ ಒಳ್ಳೆ ರೀತಿಯಲ್ಲಿ ಇದಕ್ಕಿಂತ ಹೊಸ ಒಂದು ಕ್ರಾಂತಿಯನ್ನ ನಾವು ಇವತ್ತಿಗೆ ಮಾಡ್ಬೇಕಂತಿದೆ. ಅಥ್ಲೆಟಿಕ್ ಅನ್ನ ಒಂದು ಸೈಂಟಿಫಿಕ್ ಆಗಿ ಅದನ್ನ ಸ್ಪೋರ್ಟ್ಸ್ ಸೈನ್ಸ್ ಅನ್ನ ಬಳಸಿಕೊಂಡು ಒಂದು ಅಥ್ಲೆಟಿಕ್ ಗಳನ್ನ ಬೆಳೆಸಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಹೊಸ ಆಯಾಮವನ್ನು ತರುವುದರಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷ ಆಗಿದ್ದಾರೆ, ನೀವು ಉಪಾಧ್ಯಕ್ಷ ಆಗಿದ್ದಾರೆ. ಅವರ ಜೊತೆ ನಿಮ್ಮ ಒಂದು ಒಡನಾಟ ಆಗಿರ್ಬೋದು, ಯಾವ ರೀತಿಯಾಗಿ ನಿಮ್ಗೆ ಒಂದು ಸಲಹೆ ಸಹಕಾರಗಳನ್ನ ಸರ್? ಅವರದ್ದು ಪಾರ್ಟಿ ಬೇರೆ ಇರ್ಬೋದು, ನನ್ನ ಪಾರ್ಟಿ ಬೇರೆ ಇರ್ಬೋದು. ಆದ್ರೆ ಈ ವಿಚಾರ ಸಂಬಂಧಪಟ್ಟಾಗ ನಾನು ಗೊಂದಲಗಳಿದ್ವಾ? ನಾನು ರಾಜ್ಯ ಉಪಾಧ್ಯಕ್ಷ ಆಗುವಾಗ ಸಾಕಷ್ಟು ಗೊಂದಲಗಳಿತ್ತು. ಆಗ ನಾನು ಜನರು ಮಾತಾಡ್ಕೊಳ್ತಾ ಇದ್ರು, ಇದು ಹೇಗೆ ಇದಾಯ್ತು, ಯಾಕೆ ಕೊಟ್ಟರು ಅವರು, ಕಾಂಗ್ರೆಸ್ ಅಲ್ವಾ ಅಂತ ಹೇಳಿ. ಸರ್, ನಮ್ಗೆ ಕೊಟ್ಟಿರುವಂತದ್ದು ಅದಕ್ಕೆ ಹೇಳ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳಿ. ಒಬ್ಬ ಅದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಮತ್ತೆ ಅವರು ಕೂಡ ಸಮೇತಾಗಿ ಭಯಂಕರ ಡಿಪ್ಲೊಮೆಟಿಕ್ ಆಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ. ಇದರಲ್ಲಿ ರಾಜಕಾರಣ ಅನ್ನುವಂಥದ್ದು ಬರಲೇಬಾರದು. ಅವರೊಬ್ರು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಅವ್ರು ರೇಸರ್ ಅವರು. ಸೊ ಅವರು ಕೂಡ ಅದನ್ನ ರಾಜಕೀಯ ಇಲ್ಲದೆ ಇವತ್ತಿಗೆ ಅಥ್ಲೆಟಿಕ್ಸ್ ಸಂಸ್ಥೆ ಬೆಳೀತಾ ಇದೆ ಒಳ್ಳೆ ರೀತಿ ಅವರ ನೇತೃತ್ವದಲ್ಲಿ. ನಮ್ಗೂ ಕೂಡ ಕೆಲಸ ಮಾಡುವಂತ ಒಂದು ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಓಕೆ ಸರ್, ಈಗ ಅದರ ಜೊತೆಗೆ ಆ ರಾಜಕೀಯ ಅಂತ ಬಂದಾಗ ಒಂದು ನಿರೀಕ್ಷೆಗಳಂತ ಸಹಜ. ಒಬ್ಬ ರಾಜಕಾರಣಿಗೆ ನಿರೀಕ್ಷೆಗಳಿಲ್ಲ ಅಂದ್ರೆ ಅದು ರಾಜಕೀಯವಾಗಿ ಮುಂದುವರಿಯಲು ಕೂಡ ಕಷ್ಟಕರವಾಗುತ್ತೆ. ಹಾಗೆ ಮಹೇಶ್ ಠಾಕೂರ್ ಅವರು ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್? ನಾನು ರಾಜಕೀಯ ಬಗ್ಗೆ ಎಲ್ಲಿಯೂ ಕೂಡ ನಾನು ನಿರೀಕ್ಷೆ ಮಾಡಿದವನು. ನಿಮ್ಗೆ ಆಗ ಹೇಳಿದಾಗ ನಾನು 2021 ಇಸ್ವಿ ನಗರಸಭಾ ಸದಸ್ಯನಾಗುವಾಗ ನಂಗೆ ಗೊತ್ತೇ ಇಲ್ಲ ನಾನು ನಗರಸಭಾ ಸದಸ್ಯನಾಗ್ತೇನೆ ಅಂತ ಹೇಳಿ. ನಂಗೆ ಪಾರ್ಟಿಯ ಬಗ್ಗೆ ಮತ್ತು ನಾವು ಬಾಲ್ಯದಿಂದ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ನಾನು. ಸೊ ನಾನು ಮಾಡುವಂತ ಕೆಲಸ ಕಾರ್ಯಗಳು ಮತ್ತು ನನ್ನ ಕೆಲಸ ವೈಖರಿಗಳು ನನ್ನ ಡಿಫ್ರೆಂಟ್ ಆಗಿ ನಾನು ಕೆಲಸ ಮಾಡುವಂತ ಸಂಘಟನೆ ಕೂಡ ಹಾಗೆ ಒಂದು ಬೇರೆ ತರದಲ್ಲಿ ನನ್ನದೇ ಆಲೋಚನೆಯಲ್ಲಿ ನಾನು ಮಾಡುವಂತವನು. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ನಾನು ಯಾವುದನ್ನು ಕೇಳ್ಕೊಂಡು ಹೋಗುವಂತದ್ದಿಲ್ಲ. ಪಕ್ಷ ನಮ್ಗೆ ಏನು ಜವಾಬ್ದಾರಿ ಕೊಡ್ತೀರಾ ಆ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿ ಅಂತ ಹೇಳ್ಕೊಂಡು ನಾವು ಮಾಡ್ತೇವೆ ಅಷ್ಟೇ. ಬಿಟ್ರೆ ನಮ್ಗೆ ಅದು ಬೇಕು ಇದು ಬೇಕಂತ ಕೇಳಿದವನು ಅಲ್ಲ, ಕೇಳುವುದೂ ಇಲ್ಲ.
ಸರ್ ಹಾಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಸಮಸ್ಯೆಗಳು ನಗರಾಭಿವೃದ್ಧಿ ಪ್ರಾಧಿಕಾರಗಳು, ನಗರಸಭೆಯಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರುವಂತದ್ದು. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ನೀವಾಗಿರ್ಬೋದು, ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಯಾವ ರೀತಿಯ ಹೋರಾಟಗಳನ್ನ ಕೈಗೆತ್ತಿಕೊಳ್ತೀರಾ? ಸರ್, ಈಗ ಒಂದು ಮುಖ್ಯವಾಗಿ ಇರುವಂತದ್ದು ಉಡುಪಿಯ ಅಭಿವೃದ್ಧಿ ಕುಂಠಿತವಾಗಿದೆ. ಯಾಕೆ ಕುಂಠಿತ ಆಗಿದೆ ಅಂತ ಹೇಳಿದ್ರೆ, ನಮಗೆ ಈ ಡೆವಲಪ್ಮೆಂಟ್ಗಳು, ಬಿಲ್ಡಿಂಗ್ಸ್ಗಳು ಆಗ್ತಾ ಇಲ್ಲ. ಮೇಜರ್ 2,500 ಬಿಲ್ಡಿಂಗ್ಸ್ಗಳು ಪೆಂಡಿಂಗ್ ಇದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಇಷ್ಟು ಬಿಲ್ಡಿಂಗ್ಗಳಾದ್ರೆ ನಮ್ಮ ಉಡುಪಿಯ ಆರ್ಥಿಕತೆ ಹೆಚ್ಚುತ್ತದೆ. ಮತ್ತೆ ನಮ್ಮ ಮುನ್ಸಿಪಾಲಿಟಿಯ ಆರ್ಥಿಕ ಸ್ಟ್ರೆಂತ್ ಇನ್ನು ಜಾಸ್ತಿ ಆಗ್ತದೆ. ಯಾಕಂದ್ರೆ ಟ್ಯಾಕ್ಸ್ಗಳು ಬರ್ತವೆ, ಕಾರ್ಮಿಕ ಇಲಾಖೆಗಳಿಗೆ ಕಾರ್ಮಿಕ ಸೆಸ್ಗಳು ಬರ್ತವೆ. ಇಷ್ಟೆಲ್ಲ ಒಂದು ಮೋರ್ ದೆನ್ ಅಂದಾಜು ಪ್ರಕಾರದಲ್ಲಿ ಒಂದು 100 ಕೋಟಿಯ ಒಂದು ವ್ಯವಸ್ಥೆ ನಿಮ್ಮ ಉಡುಪಿಗೆ ಬರ್ತದೆ. ಇದು ಏನಾಗ್ತಾ ಉಂಟಂದ್ರೆ, ನಾವೇ ಎಲ್ಲೋ ಒಂದು ಕಡೆಯಲ್ಲಿ ಅದು ಆಗ್ಬಾರ್ದು ಅನ್ನುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅನ್ನೋಂಥದ್ದು ಅನಿಸ್ತದೆ ನಮ್ಮ ಕಡೆಯಿಂದಲೇ. ಸೊ ಇದು ಆಗ್ಬಾರ್ದು. ಮತ್ತೆ ಸಾಕಷ್ಟು ನಗರಸಭೆಯ ವ್ಯವಸ್ಥೆಗಳು ತುಂಬಾ ಹದಗಟ್ಟಿವೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅದು ಸಾಮಾನ್ಯವಾಗಿ ಇರುವಂತದ್ದು. ಯಾಕಂತ ಹೇಳಿದ್ರೆ, ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇರುವಂತದ್ದು ಕಾಂಗ್ರೆಸ್, ಇಲ್ಲಿ ಆಡಳಿತ ಇರುವಂತದ್ದು ಬಿಜೆಪಿ. ಸಾಮಾನ್ಯವಾಗಿ ಇರುವಂತದ್ದು. ಆದ್ರೆ ಪ್ರಯತ್ನಗಳನ್ನ ಮಾಡಬೇಕು. ಫಂಡ್ ಬರಲಿ. ಈಗ ಮುಂಚೆ ಕಾಂಗ್ರೆಸ್ ಸರ್ಕಾರಗಳು ಇರುವಾಗ ಉಡುಪಿಯಲ್ಲಿ ರಘುಪತಿ ಭಟ್ರು ಶಾಸಕರಾಗಿದ್ದರು. ಯಾಕೆ ಅಭಿವೃದ್ಧಿಗಳು ಆಗ್ತಿರ್ಲಿಲ್ವಾ? ಪ್ರಯತ್ನ ಮಾಡಿದ್ರೆ ಆಗ್ತದೆ, ಆಗುದಿಲ್ಲ ಅಂತ ಏನಿಲ್ಲ. ಸರ್, ಅದೇ ರೀತಿಯಲ್ಲಿ ಈಗ ಒಂದು ರೀತಿಯಲ್ಲಿ ನಾಯಕರುಗಳ ನಡುವಿನ ಒಂದು ಮನಸ್ತಾಪಗಳು ಇದು ಬೇರೆ. ಆದ್ರೆ ನಾಯಕರುಗಳ ನಡುವೆ ಅತಿಯಾದ ಮನಸ್ತಾಪಗಳಾದಾಗ ಗೊಂದಲಕ್ಕೆ ಒಳಗಾಗುವಂತರು ಕಾರ್ಯಕರ್ತರು ಹೌದು, ನಾಯಕರ ಪರ ಹೋಗುದಾ, ಇವ್ರ ಪರ ಹೋಗುದಾ ಅನ್ನೋದು ಒಂದೇ ರೀತಿಯಲ್ಲಿ ಗೊಂದಲ ಇರುತ್ತೆ. ಈ ರೀತಿಯಾಗಿ ಗೊಂದಲಿರುವಂತಹ ಕಾರ್ಯಕರ್ತರಿಗೆ ನೀವು ಕೂಡ 3 ದಶಕಗಳಿಂದ ಬಿಜೆಪಿ ಪಕ್ಷದಲ್ಲಿದ್ದಂಥವ್ರು, ನಿರಂತರವಾಗಿ ಹೋರಾಟಗಳನ್ನ ಮಾಡಿದಂಥವ್ರು, ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತೀರಾ? ಸರ್, ನಾನು ಕಾರ್ಯಕರ್ತರಿಗೆ ಏನ್ ಹೇಳುವುದು, ನಮ್ಗೆ ಬೇಜಾರಾಗ್ತದೆ ಈ ಕಾರ್ಯಕರ್ತರ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ, ಕಾರ್ಯಕರ್ತರು ನಾವು ಕಾರ್ಯಕ್ರಮಗಳು ಮಾಡಿದಾಗ, ನಾವೊಂದು ಸಾರ್ವಜನಿಕ ಕಾರ್ಯಕ್ರಮಗಳು ಮಾಡಿದಾಗ ಒಬ್ಬ ಕಾರ್ಯಕರ್ತರ ಅಥವಾ ಒಬ್ಬ ನಗರಸಭಾ ಸದಸ್ಯ ಆ ಕಾರ್ಯಕ್ರಮದಲ್ಲಿ ಬಂದ ಅಂತ ಹೇಳಿ ಆದ್ರೆ ಫೋನ್ ಮಾಡಿ, ಯಾಕಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಡ ನೀನು, ಹಾಗೆ ಹೀಗೆ ಅಂತ ಹೇಳುವಂತ ಬೈಯುವಂತ ಕೆಲಸಗಳು ಆಗ್ತಾ ಇದ್ದಾವೆ. ನಿಮ್ಮ ಜೊತೆ ಆದ ಕಾರ್ಯಕ್ರಮಗಳಿಗೆ ಬಂದವರು, ಪ್ರತಿಭಟನೆಗಳಿಗೆ ಬಂದವರು ಕೂಡ ತೊಂದರೆ ಕೊಡುವ ಕೆಲಸ ಆಗ್ತಾ ಇದೆ. ಪ್ರತಿಭಟನೆಗಳಿಗೆ ಬಂದದ್ದು ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಪ್ರತಿಭಟನೆ ಮೊನ್ನೆ ಮಾಡಿರುವಂತದ್ದು ರಘುಪತಿ ಭಟ್ರ ವೈಯಕ್ತಿಕ ವಿಚಾರಗಳ ಬಗ್ಗೆ. ಅಲ್ಲಿ ಯಾರು ಬರ್ಬೇಕಾದ ಅವಶ್ಯಕತೆ ಇಲ್ಲ, ಬರ್ಬೇಕಂತ ಹೇಳಿದಾರೆ. ನನ್ನ ವೈಯಕ್ತಿಕ ಇದು ಸಾರ್ವಜನಿಕ ಮಾಡಿದಾಗ ಈ ಸಾರ್ವಜನಿಕ ಕಾರ್ಯಕ್ರಮಗಳಾಗ್ತವೆ. ಈಗ ನಮ್ಮ ಕೇದಾರತ್ನ ಕಾರ್ಯಕ್ರಮಗಳು ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳು ಇರ್ಬೋದು. ಆದಾಗ ಒಬ್ಬ ಜನಪ್ರತಿನಿಧಿ, ನಗರಸಭಾ ಸದಸ್ಯ ಇರ್ಬೋದು ಅಥವಾ ಕಾರ್ಯಕರ್ತ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ನಾವು ಆರ್ಗನೈಸ್ ಮಾಡಿದ್ ನಾವು ಯಾಕಪ್ಪ ನೀನಲ್ಲಿ ನೀನು ಹೋಗ್ಬಾರ್ದಿತ್ತು, ಅದು ಅವ್ರದ್ದು ಕಾರ್ಯಕ್ರಮ, ಇರೋ ಕಾರ್ಯಕ್ರಮ ಅಂತೇಳಿ ಹೇಳ್ತಾರೆ. ಸಾರ್ವಜನಿಕ ಕಾರ್ಯಕರ್ತರಿಗೂ ಕೂಡ ತೊಂದರೆ ಕೊಡುವ ಕೆಲಸ ಆಗ್ತಾ ಇದೆ. ಅದು ಆಗ್ತದೆ, ಆಗ್ಬಾರ್ದು. ಅದರಿಂದ ಅದಕ್ಕೋಸ್ಕರ ನೀವು ನಿನ್ನೆ ನನ್ನ ಫೇಸ್ಬುಕ್ ಅಲ್ಲಿ ಪೇಜ್ ಎಲ್ಲ ಹಾಕಿದ್ದೆ ನಾನು ಅದನ್ನು. ಇದರಲ್ಲಿ ಬಲಿಪಶುಗಳಾಗ್ತಾ ಇರುವಂತದ್ದು ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು, ಕಷ್ಟದಲ್ಲಿ ದುಡಿಯುವಂತ ಕಾರ್ಯಕರ್ತರು, ಇವರಿಗೆ ಅದರಲ್ಲಿ ಈ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಿದ್ದಾರೆ. ಸರ್, ಕೊನೆಯದಾಗಿ ಎಲ್ಲ ಘಟನೆಗಳಾಗಿರ್ಬೋದು, ಕಳೆದ 2 ವರ್ಷಗಳು ನಡೀತಿರುವ ಇನ್ಸಿಡೆಂಟ್ಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಮಹೇಶ್ ಠಾಕೂರ್ ಅವರು ಏನ್ ಹೇಳಕ್ ಬಯಸ್ತೀರಾ? ಸರ್, ನಾನು ನಾನು ನಮ್ಮ ಪಕ್ಷದ ಹಿರಿಯರ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡುವಂತದ್ದು, ಏನು ಉಡುಪಿಯಲ್ಲಿ ರಾಜಕಾರಣದಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ, ಆ ಗೊಂದಲ ಆದಷ್ಟು ಬೇಗ ಪರಿಹಾರ ಆಗಬೇಕು. ಪಕ್ಷದ ಕಾರ್ಯಕರ್ತರು ಸಮೇತ ಗೊಂದಲದಲ್ಲಿದ್ದಾರೆ, ಆ ಗೊಂದಲವನ್ನು ನಿವಾರಣೆ ಮಾಡಬೇಕು. ಮತ್ತೆ ಪಕ್ಷ ಸಂಘಟನೆಯಲ್ಲಿ ಏನಿದ್ರು ಕೂಡ ಕೂತು ಮಾತಾಡಿ ಅದನ್ನ ಸರಿ ಬಗೆಹರಿಸಬೇಕು ಅನ್ನುವಂಥ ವಿನಂತಿಯನ್ನ ನಾನು ಈ ಮಾಧ್ಯಮದ ಮುಖಾಂತರ ನಾನು ಮಾಡ್ತೇನೆ. ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಘುಪತಿ ಭಟ್ ಅವರ ಸಿಂಗಲ್ ಲೇಔಟ್ ವಿಚಾರದಲ್ಲಿ ಉಂಟಾದಂತಹ ಗೊಂದಲಗಳಾಗಿರ್ಬೋದು, ನಂತರದಲ್ಲಿ ಅವರು ಹೋರಾಟವನ್ನ ಮಾಡಿ ಅದನ್ನು ಪಡೆದುಕೊಂಡ ವಿಚಾರ ಆಗಿರ್ಬೋದು, ಯಾಕೆ ಈ ಒಂದು ಗೊಂದಲಗಳು ಕ್ರಿಯೇಟ್ ಆಯ್ತು, ಹಾಗೆ ಉಡುಪಿ ಬಿಜೆಪಿಯಲ್ಲಿ ಆಗ್ತಿರುವಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಇದರಿಂದಾಗಿ ಕಾರ್ಯಕರ್ತರು ಯಾವ ರೀತಿಯಾದ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ, ಕಾರ್ಯಕರ್ತರಲ್ಲಿ ಉಂಟಾಗಿರುವಂತಹ ಆತಂಕ ಆಗಿರ್ಬೋದು, ಜೊತೆಲಿ ನಗರಸಭೆಯಲ್ಲಿ 3 ಬಾರಿ ಸದಸ್ಯರಾಗಿ ನೀವು ಮಾಡಿರುವಂತಹ ಸೇವೆಗಳಾಗಿರ್ಬೋದು, ಹಾಗೆ ರಾಜ್ಯದ ಅಥ್ಲೆಟಿಕ್ಸ್ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು, ನಗರ ಬಿಜೆಪಿಯ ಅಧ್ಯಕ್ಷರಾಗಿ ಹಿಂದೆ ನೀವು ಮಾಡಿದಂತ ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು, ಜೊತೆಗೆ ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಮಾನಸಿಕವಾಗಿ ಎಷ್ಟು ಕಷ್ಟವಾಯಿತು, ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಡುಪಿ ನಗರಸಭೆಯ ಮಾಜಿ ಸದಸ್ಯರು ಹಾಗೆ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಹೇಶ್ ಠಾಕೂರ್
ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.